ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ನಿಮ್ಮ ಲೈಫಲ್ಲಿ ತುಂಬ ಖುಷಿಯಾಗಿ ಆರಾಮಕ್ಕಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಚಾನೆಲ್ ಡಿವೈನ್ ಕಾಲ್. ನಾನೊಬ್ಳು ಟ್ಯಾರೋ ಕಾರ್ಡ್ ರೀಡರ್ ಆ್ಯಂಡ್ ನನಗೆ ಸುಮಾರು 6 ವರ್ಷಗಳ ಕಾಲದಿಂದ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ಸುಮಾರು 500ಕ್ಕೂ ಹೆಚ್ಚು ಟ್ಯಾರೋ ಕಾರ್ಡ್ ಪರ್ಸನಲ್ ರೀಡಿಂಗ್ಸ್ನ ನಾನು ಮಾಡಿದ್ದೀನಿ ಬೇಸಿಕಲಿ. ಆ್ಯಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ ಹಾಗೆ ಟ್ಯಾಲೆಂಟ್ನ ಮೂಲಕ ನಿಮ್ಮೆಲ್ಲರಿಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಬೇಕು ಅಂತ ಅನ್ನೋದು ನನ್ನ ಒಂದು ಇಂಟೆನ್ಷನ್. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್, ಬಿಕಾಸ್ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ರೀಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ರೆಸೊನೇಟ್ ಆಗ್ತಾ ಇದೆ ನಿಮಗೆ ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ಅಟ್ ಅ ಸೇಮ್ ಟೈಮ್ ಕೆಲವರು ಪರ್ಸನಲ್ ರೀಡಿಂಗ್ಸ್ಗೂ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ. ಆಕ್ಚುಲಿ ಟು ಬಿ ಫ್ರ್ಯಾಂಕ್, ರೈಟ್ ನೌ ನನಗೆ ಸಾಕಷ್ಟು ಆಲ್ರೆಡಿ ಪರ್ಸನಲ್ ರೀಡಿಂಗಿಗೆ ಅಪಾಯಿಂಟ್ಮೆಂಟ್ಸ್ ಕಂಪ್ಲೀಟ್ ಆಗಿ ಒಂದು 2 ಮಂತ್ಸ್ಗೆ ಆಗುವಷ್ಟು ಬುಕಿಂಗ್ ಆಗಿದೆ. ಸೊ ತುಂಬ ಹೆಕ್ಟಿಕ್ ಸ್ಕೆಡ್ಯೂಲ್ ಆಗಿರೋದ್ರಿಂದ ರೈಟ್ ನೌ ನಾನು ಎಕ್ಸ್ಟ್ರಾ ಪರ್ಸನಲ್ ರೀಡಿಂಗ್ಸ್ ಏನಿದೆ ಅದನ್ನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಐ ಆಮ್ ವೆರಿ ಸಾರಿ ಫಾರ್ ದಟ್. ಆ್ಯಂಡ್ ಎಸ್, ಸಾಕಷ್ಟು ನನಗೆ ಯೂಟ್ಯೂಬ್ ಮೂಲಕನೂ ಈಗ ಪರ್ಸನಲ್ ರೀಡಿಂಗ್ಸ್ಗೆ ರಿಕ್ವೆಸ್ಟ್ ಬರ್ತಾ ಇದೆ. ಹಾಗೆ ನನ್ನ ಫ್ರೆಂಡ್ ಸರ್ಕಲ್ ಇಂದ ಆಗಿರ್ಬೋದು ಅಥವಾ ನನ್ನ ರಿಲೇಟಿವ್ಸ್ಗಳಿಂದ ಆಗಿರ್ಬೋದು, ಹೀಗೆ ಸಾಕಷ್ಟು ರಿಕ್ವೆಸ್ಟ್ಗಳು ಬರ್ತಾ ಇದೆ ಪರ್ಸನಲ್ ರೀಡಿಂಗ್ಸ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ಆಲ್ರೆಡಿ ಬುಕ್ ಆಗಿರೋದ್ರಿಂದ ಆ್ಯಂಡ್ ಸಾಕಷ್ಟು ಕೋರ್ಸಸ್ ನನ್ನನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋ ಕಾರಣದಿಂದ ನಾನು ತುಂಬ ಕೋರ್ಸಸ್ಗಳನ್ನ ಟ್ಯಾರೋ ಕಾರ್ಡ್ ಇದರಲ್ಲಿ ಅಟೆಂಡ್ ಆಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಟ್ರಾವೆಲಿಂಗು ಸಹ ಇರೋದ್ರಿಂದ ಸಾಕಷ್ಟು ಹೆಕ್ಟಿಕ್ ಆಗಿದೆ ನಂದು ಸ್ಕೆಡ್ಯೂಲ್ ರೈಟ್ ನಾವು. ಹಾಗಾಗಿ ನಾನು ಎಕ್ಸ್ಟ್ರಾ ಪರ್ಸನಲ್ ರೀಡಿಂಗ್ಸ್ನ ಸದ್ಯಕ್ಕೆ ತಗೊಳ್ತಾ ಇಲ್ಲ. ಬಟ್ ಐ ಆಮ್ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ನಾನು ಪರ್ಸನಲ್ ರೀಡಿಂಗ್ಸ್ನ ಕೊಡ್ತೀನಿ ಒನ್ಸ್ ಈ ಏನೇನು ಆಲ್ರೆಡಿ ಬುಕ್ಡ್ ಅಪಾಯಿಂಟ್ಮೆಂಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಆಗಿ ನಾನು ಸ್ವಲ್ಪ ನನ್ನ ಸ್ಕೆಡ್ಯೂಲ್ ಸ್ವಲ್ಪ ಫ್ರೀ ಆಗಲಿಕ್ಕೆ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾನು ಡೆಫಿನೆಟ್ ಆಗಿ ನಿಮ್ಮೆಲ್ಲರಿಗೂ ಪರ್ಸನಲ್ ರೀಡಿಂಗ್ಸ್ಗೆ ನಾನು ಹೇಳ್ತೀನಿ. ನೀವೆಲ್ಲರೂ ಸಹ ಪರ್ಸನಲ್ ರೀಡಿಂಗ್ಸ್ನ ತಗೊಳ್ಬಹುದು. ಆ್ಯಂಡ್ ಎಸ್, ಆಸ್ ಆಲ್ವೇಸ್ ಇವತ್ತು ಟಾಪಿಕ್ ಬಂದು ನಿಮ್ಮ ವ್ಯಕ್ತಿ ಯಾರು ನಿಮ್ಮ ಮನಸ್ಸಲ್ಲಿದ್ದಾರಲ್ಲ ಪರ್ಸನ್, ಅವರ ಭಾವನೆಗಳೇನು ಪಾಸ್ಟ್ ಅಲ್ಲಿ ಆ್ಯಂಡ್ ನವ್ ಅಟ್ ಪ್ರೆಸೆಂಟ್. ಓಕೆ, ಸೊ ಪಾಸ್ಟ್ ಅಲ್ಲಿ ಅವ್ರ ಭಾವನೆಗಳು ಏನಿತ್ತು ನಿಮ್ಮ ಬಗ್ಗೆ ಆ್ಯಂಡ್ ಅಟ್ ಪ್ರೆಸೆಂಟ್ ಅಲ್ಲಿ ಅವ್ರ ಭಾವನೆಗಳು ಏನಿದೆ ನಿಮ್ಮ ಬಗ್ಗೆ ಅನ್ನೋದನ್ನ ಇವತ್ತು ಚೆಕ್ ಮಾಡೋಣ. ಆ್ಯಂಡ್ ಆಸ್ ಆಲ್ವೇಸ್ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್. ಆ್ಯಂಡ್ ಇದು ಎಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತಾನೆಲ್ಲ ಅಥವಾ ಯಾವುದು ರೆಸೊನೇಟ್ ಆಗೋದು ಇಲ್ಲ ಅಂತ ಅಲ್ಲ. ಸೊ ಅದರಿಂದ ಓಪನ್ ಮೈಂಡಿಂದ ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ 2 ಫೈಲ್ಸ್ನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಆ್ಯಂಡ್ ನಿಮಗೆ ಯಾವ ಫೈಲ್ ಇಂಟಿಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ ದಯವಿಟ್ಟು ಆ ಫೈಲ್ನಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮ್ಮ ರೀಡಿಂಗ್ಸಲ್ಲಿ ನೋಡ್ತೀನಿ. ಓಕೆ, ಸೊ ಎಸ್, ಐ ಹ್ಯಾವ್ 2 ಫೈಲ್ಸ್ ವಿತ್ ಮೀ ರೈಟ್ ನೌ. ಓಕೆ, ಇದು ಬಂದು ಫೈಲ್ 1. ಓಕೆ, ಇದು ಸರಿಯಾಗಿ ಕಾಣಿಸ್ತದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇದು ಬಂದು ಫೈಲ್ 2. ಓಕೆ, ಸೊ ಫೈಲ್ 1 ಹಾಗೆ ಇದು ಫೈಲ್ 2. ಸೊ ಇವೆರಡರಲ್ಲಿ ನಿಮಗೆ ಯಾವುದು ಇಂಟಿಟ್ಯೂವ್ ಆಗಿ ಪಿಕ್ ಮಾಡಬೇಕು, ಯಾವ್ದ್ರ ಕಡೆ ನೀವು ಹೆಚ್ಚು ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ನಿಮ್ಮ ರೀಡಿಂಗ್ನ ನಾವು ನೋಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಫೈಲ್ ನಂಬರ್ 1. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಲೆಟ್ಸ್ ಚೆಕ್ ನಿಮ್ಮ ಪರ್ಸನ್, ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಅಥವಾ ನಿಮ್ಮ ಮನಸ್ಸಲ್ಲಿ ಇರುವಂತಹ ವ್ಯಕ್ತಿ ಅವರ ಭಾವನೆಗಳೇನು. ಫಸ್ಟ್ ನಾವು ಪಾಸ್ಟ್ ಅಲ್ಲಿ ಅಂದ್ರೆ ಹಿಂದೆ ಅವರಿಗೆ ನಿಮ್ಮ ಬಗ್ಗೆ ಏನ್ ಭಾವನೆಗಳಿತ್ತು ಅಂತ ನೋಡೋಣ. ಸೊ ಅದಾದ್ಮೇಲೆ ನಾವು ಪ್ರೆಸೆಂಟ್ ಅಲ್ಲಿ ಏನ್ ಭಾವನೆಗಳಿದೆ ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ಅನ್ನೋದನ್ನ ಕೂಡ ಚೆಕ್ ಮಾಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ಯುವರ್ ರೀಡಿಂಗ್. Okay. Universe, please guide me, angels. File number 1, person. ಅವರ ಭಾವನೆಗಳೇನಿತ್ತು ಫೈಲ್ ನಂಬರ್ 1 ಕಡೆಗೆ ಪಾಸ್ಟ್ ಅಲ್ಲಿ. ಸೊ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಸೊ ದಯವಿಟ್ಟು ಈ ವ್ಯಕ್ತಿ ಯಾರು ನಿಮ್ಮ ಮನಸ್ಸಲ್ಲಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡಿ. ಆದಷ್ಟು ಅವರ ಮುಖನ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಇರಿ. ಸೊ ದಟ್ ನಾನು ನಿಮ್ಮ ಎನರ್ಜೀಸ್ಗೆ ಈಸಿಯಾಗಿ ಕನೆಕ್ಟ್ ಆಗಬಹುದು. ಆ್ಯಂಡ್ ಅವ್ರ ಫೋಟೋ ಇದ್ರೆ ಇಟ್ಸ್ ವೆರಿ
ವೆರಿ ಗುಡ್ ಆಕ್ಚುಲಿ. ಫೋಟೋ ಇದ್ರೆ ಫೋಟೋನ ನೋಡಿ, ಇಲ್ಲ ಅವ್ರ ಹೆಸರನ್ನ ಹೇಳ್ಕೊಳ್ಳಿ. ಯಾವುದು ಇಲ್ಲ ಅಂದ್ರೆ ಅವ್ರ ಮುಖನಾದ್ರೂ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ. ಓಕೆ, ಸೊ ಲೆಟ್ಸ್ ಸಿ. ದ ಸ್ಟಾರ್. ಓಕೆ, ಹೈ ಪ್ರೀಸ್ಟೆಸ್. ವಾವ್, ನೈಸ್. Okay, 10 of cups. Okay. Okay, let's see what are this person. Pile number 1 with the past thoughts and future and present. Our thoughts in pile number 1. Angels, please. ಸೊ ಆದಷ್ಟು ಶಫ್ಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡಿದೇನೆ ನೋಡಿ, ತುಂಬ ಒಳ್ಳೆಯದು. ಸೊ ದಟ್ ನಿಮ್ಮ ಎನರ್ಜೀಸ್ಗೆ ಕ್ಲಿಯರ್ ಆಗಿ ಕನೆಕ್ಟ್ ಆಗೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ವಾಟ್ ಆರ್ ದೇರ್ ಎನರ್ಜೀಸ್, ವಾಟ್ ಆರ್ ದ ಕರೆಂಟ್ ಫೀಲಿಂಗ್ಸ್, ಪಾಸ್ಟ್ ಫೀಲಿಂಗ್ಸ್. ಏಂಜಲ್ಸ್ ಪ್ಲೀಸ್ ಟೆಲ್ ಮೀ ವಾಟ್ ಆರ್ ದ ಪಾಸ್ಟ್ ಫೀಲಿಂಗ್ಸ್ ಆಫ್ 3 of cups, the fool. Okay, and the emperor. Okay, and the bottom of the deck is Ace of Pentacles. Okay. ಸೊ ಒನ್ ಥಿಂಗ್ ನನಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋದು ಏನು ಗೊತ್ತಾ, ಪೈಲ್ ನಂಬರ್ 1, ಬಿಕಾಸ್ ಫೂಲ್ ಕಾರ್ಡ್ ಈಸ್ ಹಿಯರ್. ಓಕೆ, ಫೂಲ್ ಕಾರ್ಡ್ ಈಸ್ ಹಿಯರ್. ಸೊ ಮುಂಚೆ ಎಲ್ಲ ಈ ವ್ಯಕ್ತಿ ಹೆಂಗೆ ಅಂತ ಅಂದ್ರೆ, ಈ ಕನೆಕ್ಷನ್ ಹೆಂಗ್ ತಗೊಂಡಿದ್ದಾರೆ ಅಂತ ಅಂದ್ರೆ, ಪಾಸ್ಟ್ ಅಲ್ಲಿ ನಾನು ಮಾತಾಡ್ತಾ ಇರೋದು, ಹೆಂಗ್ ತಗೊಂಡಿದ್ದಾರೆ ಅಂತ ಅಂದ್ರೆ, ಇದೊಂಥರ ಕ್ಯಾಶುವಲ್ ಕನೆಕ್ಷನ್ ತರ, ಒಂಥರ ಲೆಟ್ಸ್ ಗೋ ವಿತ್ ದ ಫ್ಲೋ. ಆರಾಮಾಗಿ ಹೆಂಗ್ ನಡೀತಾ ಇದೆ ಹಂಗ್ ನಡೀತಾ ಇರ್ಲಿ, ಒಳ್ಳೆ ಟೈಮ್ ಪಾಸ್ ಆಗ್ತಾ ಇದೆ. ಸೊ ಈ ತರ ಅಂದ್ರೆ ಏನಂದ್ರೆ ಏನು ಇದ್ರ ಸದ್ಯಕ್ಕೆ ಇದೊಂಥರ ಖುಷಿ ಕೊಡ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ, ಸೊ ಇರ್ಲಿ ಬಿಡು ಅನ್ನೋ ತರ ಒಂದು ಕ್ಯಾಶುವಲ್ ಆಗಿ ತಗೊಂಡಿದ್ದಾರೆ. ಅಂಡ್ ಆಲ್ಸೋ ನೀವಿಬ್ರು ಐ ಥಿಂಕ್ ಮ್ಯೂಚುವಲ್ ಫ್ರೆಂಡ್ಸ್ ಮೂಲಕ ಕನೆಕ್ಟ್ ಆಗಿದ್ರಿ ಅಂತ ಅನ್ಸುತ್ತೆ. ಓಕೆ, ಬಿಕಾಸ್ 3 of cups ಇಸ್ ಹಿಯರ್. ಓಕೆ, ಸೊ ಮ್ಯೂಚುವಲ್ ಫ್ರೆಂಡ್ಸ್ ಮೂಲಕ ಅಥವಾ ಸಮ್ ಫ್ಯಾಮಿಲಿ ಮೆಂಬರ್ಸ್ ಮೂಲಕ ಹೀಗೆ ಎಲ್ಲೋ ನೀವು ಈ ತರ, ಬಟ್ ಕೆಲವು ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಈ ಕನೆಕ್ಷನ್ ಅಲ್ಲಿ ನನಗೆ ಕಾಣಿಸ್ತಾ ಇದೆ. ಅಂಡ್ ಹೆಂಗೆ ಅಂತ ಅಂದ್ರೆ, ಈ ವ್ಯಕ್ತಿಗಳು ಯಾವ ತರ, ಮೋಸ್ಟ್ ಪ್ರಾಬಬ್ಲಿ ಫ್ರೆಂಡ್ಸ್ ಅಂತ ಅನ್ಸುತ್ತೆ. ಮ್ಯೂಚುವಲ್ ಫ್ರೆಂಡ್ಸ್ ಇರ್ಬೋದು ಅಥವಾ ಕಾಮನ್ ಕಲೀಗ್ಸ್, ಈ ತರ ಇವರೆಲ್ಲ ಹೆಂಗೆ ಅಂತ ಅಂದ್ರೆ, ಓಕೆ ಹೇಗೂ ಈ ವ್ಯಕ್ತಿ ಚೆನ್ನಾಗಿದ್ದಾರೆ, ಸೊ ಟೈಮ್ ಪಾಸ್ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ಟಿರೋದಾಗಿರ್ಬೋದು, ಅಥವಾ ನಿಮ್ಮ ಹೆಸರು ಅವ್ರ ಹೆಸರನ್ನ ಸೇರಿಸಿ ಅವ್ರಿಗೆ ರೇಗಿಸುವಂತದ್ದಾಗಿರಬಹುದು. ಆರಾಮ್ಸೆ ಜಸ್ಟ್ ಫಾರ್ ಫನ್ ಇರ್ಲಿ ಬಿಡು ಅನ್ನೋ ತರ, ಒಂದು ಕ್ರಶ್ ತರ, ಹೇಗೂ ಚೆನ್ನಾಗಿದ್ದಾರೆ ಕ್ರಶ್ ತರ ಇರ್ಲಿ ಬಿಡು, ಹೇಗೆ ಹೋಗ್ತಿದೆಯೋ ಹೋಗ್ಲಿ ರೈಟ್ ನಾವು ಅನ್ನೋ ತರ ಅವ್ರು ನಿಮ್ ಜೊತೆ ಅವ್ರನ್ನ ರೇಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನಿಷಿಯಲ್ ಆಗಿ ಈ ವ್ಯಕ್ತಿಗೆ ಆ ತರ ಸ್ಟಾರ್ಟ್ ಆಗಿದೆ ಇದು ಪ್ರೀವಿಯಸ್ಲಿ. ಓಕೆ, ಪಾಸ್ಟ್ ಅಲ್ಲಿ ಈ ವ್ಯಕ್ತಿ ಹೆಂಗ್ ತಗೊಂಡಿದ್ದಾರೆ ಅಂತ ಅಂದ್ರೆ, ಓಕೆ ಈಗ ರೈಟ್ ನಾವು ತುಂಬಾ ಮಜಾ ಕೊಡ್ತಾ ಇದೆ ಇದೆಲ್ಲ, ಫ್ರೆಂಡ್ಸ್ಗಳು ರೇಗ್ಸೋದಾಗಿರಬಹುದು, ಅಥವಾ ಎಲ್ಲೋ ಒಂದ್ ಕಡೆ ಅವ್ರು ಸಾಕಷ್ಟು ಪುಷ್ ಮಾಡಿದ್ದಾರೆ ಅನ್ಸುತ್ತೆ ಈ ಪರ್ಸನ್ ನಿಮಗೆ ಟು ಫಾಲ್ ಫಾರ್ ಯು. ಸೊ ಈ ವ್ಯಕ್ತಿ ಹೆಂಗೆ ಅಂತಂದ್ರೆ, ಓಕೆ ರೈಟ್ ನಾವು ಚೆನ್ನಾಗಿ ಅನಿಸ್ತಾ ಇದೆ, ಫೀಲಿಂಗ್ಸ್ ಎಲ್ಲ ಖುಷಿ ಕೊಡ್ತಾ ಇದೆ, ಏನೋ ಒಂಥರ ಹೊಸ ತರ ಅಡ್ವೆಂಚರಸ್ ಆಗಿರೋ ತರ ಅನ್ನಿಸ್ತಾ ಇದೆ, ಒಳ್ಳೆ ಟೈಮ್ ಪಾಸ್ ಆಗ್ತಾ ಇದೆ. ಸದ್ಯಕ್ಕೆ ಹಿಂಗೆ ಆಗ್ತಾ ಇರ್ಲಿ ಬಿಡು, ಮುಂದೆ ನೋಡ್ಕೊಳ್ಳೋಣ, ಲೆಟ್ ಸಿ ಅನ್ನೋ ತರ ಇನಿಷಿಯಲ್ ಆಗಿ ಅವ್ರು ಥಿಂಕ್ ಮಾಡ್ತಾ ಇದ್ರು. ಅಂಡ್ ಐ ಥಿಂಕ್ ನೀವು ಸಹ ಸಾಕಷ್ಟು ಈ ವ್ಯಕ್ತಿಗೆ ಮುಂಚೆಲ್ಲ ಅಟೆನ್ಷನ್ ಕೊಡ್ತಿದ್ರಿ ಅಂತ ಅನ್ಸುತ್ತೆ. ಅಂಡ್ ಈ ವ್ಯಕ್ತಿ ಸಹ ನಿಮ್ಮ ಅಟೆನ್ಷನ್ ನ ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ರು ಅವಾಗೆಲ್ಲ. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹೆಂಗೆ ಅಂತ ಅಂದ್ರೆ, ಓಕೆ ಇವಾಗೇನೋ ಖುಷಿ ಕೊಡ್ತಾ ಇದೆ, ಈ ವ್ಯಕ್ತಿನೂ ನನಗೆ ಸಾಕಷ್ಟು ಅಟೆನ್ಷನ್ ಕೊಡ್ತಾ ಇದ್ದಾರೆ, ನನ್ನ ಮೇಲೇನೋ ಇಂಟ್ರೆಸ್ಟ್ ಇರೋ ತರ ತೋರಿಸ್ತಾ ಇದ್ದಾರೆ. ಓಕೆ ಸದ್ಯಕ್ಕಿದ ಹೆಂಗಾಗ್ತಿದೆ ಆಗ್ಲಿ ಆರಾಮ್ಸೆ ಅನ್ನೋ ತರ ಒಂದು ಏನ್ ಹೇಳ್ತಾರೆ, ಒಂದು ಟೈಮ್ ಪಾಸ್ ಎನರ್ಜೀಸ್ ಕಾಣಿಸ್ತಾ ಇದೆ, ಅಥವಾ ಒಂದು ಕೇರ್ ಫ್ರೀ ಎನರ್ಜಿ, ಒಂಥರ ಸೀರಿಯಸ್ನೆಸ್ ಇಲ್ದಿರುವಂತಹ ಒಂದು ಎನರ್ಜಿ ಇದು ಇನಿಷಿಯಲ್ ಡೇಸ್ ಅಲ್ಲಿ. ಸೊ ಸೀರಿಯಸ್ ಆಗಿರ್ಲಿಲ್ಲ ಅವರನ್ನು ಸಹ, ಇಲ್ಲ ಒಂದ್ ಕಡೆ ಮೇ ಬಿ ಅವ್ರಿಗೂ ಇದು ಇನಿಷಿಯಲ್ ಆಗಿ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರಿಗೆ ಕ್ಯಾಶುವಲ್ ಆಗಿ ತಗೊಂಡಂತ ಈ ಒಂದು ಫೀಲಿಂಗ್ಸ್, ಈ ಒಂದು ಅಟೆನ್ಷನ್ ಎಂಜಾಯ್ ಮಾಡುವಂತದ್ದಾಗಿರ್ಬೋದು, ಅಥವಾ ಟೈಮ್ ಪಾಸ್ಗೆ ನೋಡುವಂತದ್ದಾಗಿರ್ಬೋದು, ಇದೆಲ್ಲ ಇನ್ ಫ್ಯೂಚರ್ ಅಲ್ಲಿ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಅವ್ರಿಗೆ
ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರಲಿಲ್ಲ ಇನಿಷಿಯಲ್ ಆಗಿ. ಅಂಡ್ ಆಲ್ಸೋ ಒಂಥರ ಲಾಟ್ ಆಫ್ ಫ್ಲರ್ಟಿನೆಸ್ ಇತ್ತು ಅನ್ಸುತ್ತೆ. ಅಂದ್ರೆ ಇಬ್ರು ಒಬ್ರಿಗೊಬ್ರು ಫ್ಲರ್ಟಿಶ್ ವೇನಲ್ಲಿ ಮೆಸೇಜ್ ಮಾಡುವಂತದ್ದಾಗಿರಬಹುದು, ಅಥವಾ ಎದುರಿಗೆದ್ರಿಗೆ ಬಂದಾಗ ಒಬ್ರನ್ನೊಬ್ರು ಸುಮ್ಮನೆ ಹಾಗೆ ಒಂದು ಗ್ಲಾನ್ಸ್ ಮಾಡೋದು, ಅಥವಾ ಒಂದ್ಸತಿ ಹಾಗೆ ನೋಡುವಂಥದ್ದು, ಅಥವಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥದ್ದು ಎದುರಿಗೆದ್ರಿಗೆ ಬಂದಾಗ ಇಬ್ರು. ಸೊ ಈ ತರದೆಲ್ಲ ಈ ಕನೆಕ್ಷನ್ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ನಡೀತಾ ಇತ್ತು ಅಂತ ಅನ್ಸುತ್ತೆ. ಅಂಡ್ ನಿಮ್ಮಿಬ್ರಿಗೂ ಸಹ ಗೊತ್ತಿತ್ತು ನಿಮ್ಮಿಬ್ರ ಮಧ್ಯೆ ಏನೋ ನಡೀತಾ ಇದೆ ಅನ್ನೋಂಥದ್ದು. ದೇರ್ ಇಸ್ ಸಮಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ ಅಸ್ ಅನ್ನೋದು ನಿಮ್ಮಿಬ್ರಿಗೂ ಸಹ ಗೊತ್ತಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಸಮ್ವೇರ್ ಇದು ನಿಮ್ಮಿಬ್ರಿಗೆ ಮಾತ್ರ ಸೀಮಿತ ಆಗಿದೆ. ನೀವಿಬ್ರು ಯಾರ ಹತ್ರನೂ ಒಂಥರ ಹೇಳ್ಕೊಂಡಿರೋದಾಗ್ಲಿ ಅಥವಾ ತೋರಿಸ್ಕೊಂಡಿರೋದಾಗ್ಲಿ, ಓಕೆ ನನ್ಗೆ ಆ ವ್ಯಕ್ತಿ ಅಂದ್ರೆ ಏನೋ ಇಂಟ್ರೆಸ್ಟ್ ಇದೆ ಅಂತ ನೀವಾಗ್ಲಿ, ಅಥವಾ ಆ ಪರ್ಸನ್ ಆಗ್ಲಿ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ತೋರಿಸ್ಕೊಳ್ಳೋ ತರ ಆಗ್ಲಿ, ಸೊ ಅದನ್ನೆಲ್ಲ ಮಾಡಿಲ್ಲ. ಎಲ್ಲೋ ಲಾಟ್ ಆಫ್ ಹಿಡನ್ ಫೀಲಿಂಗ್ಸ್ ಸಹ ಇದೆ ಇಲ್ಲಿ, ಅಂಡ್ ಲಾಟ್ ಆಫ್ ಸೀಕ್ರೆಟ್ಸ್ ಲೈಕ್ ನಿಮ್ಮಿಬ್ರಿಗೆ ಮಾತ್ರ ಒಂಥರ ಗೊತ್ತಿದೆ. ನಿಮ್ಗೇನೋ ಇಟ್ ಸಮಥಿಂಗ್ ದಿಸ್ ದೇರ್ ಐ ಫೀಲ್ ಸಮಥಿಂಗ್ ಫಾರ್ ದಿಸ್ ಪರ್ಸನ್ ಅಂತ ನಿಮಗೆ ಗೊತ್ತಿತ್ತು. ಅಂಡ್ ಆ ವ್ಯಕ್ತಿಗೂ ಅಷ್ಟೇ ನನ್ಗೆ ಈ ವ್ಯಕ್ತಿ ಅಂದ್ರೆ ಏನೋ ಒಂಥರ ಇಷ್ಟ ಅನ್ನೋ ತರ ಆ ಪರ್ಸನ್ಗೂ ಸಹ ಗೊತ್ತಿತ್ತು. ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇದೊಂಥರ ಸ್ವಲ್ಪ ಸೀಕ್ರೆಟಿವ್ ಆಗಿ ಹಿಡನ್ ಫೀಲಿಂಗ್ಸ್ ಇತ್ತು ಇಬ್ಬರಲ್ಲೂ. ಅಂಡ್ ಈ ವ್ಯಕ್ತಿನಲ್ಲಿ ಒಂಥರ ಸಾಕಷ್ಟು ಮ್ಯಾಸ್ಕ್ಯುಲೈನಿಟಿ ಇದೆ, ಬಿಕಾಸ್ ಎಂಪರರ್ ಕಾರ್ಡ್ ಇಸ್ ಹಿಯರ್. ಓಕೆ, ಸೊ ಒಂಥರ ಸ್ವಲ್ಪ ಡಾಮಿನೇಟಿಂಗ್ ಪರ್ಸನ್, ಸ್ವಲ್ಪ ಕಂಟ್ರೋಲಿಂಗ್ ಪರ್ಸನ್. ಎಲ್ಲೋ ಒಂದ್ ಕಡೆ ಒಂಥರ ತುಂಬಾ ಶೋ ಆಫ್ ಮಾಡ್ತಿದ್ರು ಅನ್ಸುತ್ತೆ. ಎಸ್ಪೆಷಲಿ ನೀವು ಇದ್ದಾಗ ನಿಮ್ ಮುಂದೆ ಒಂಥರ ತುಂಬಾ ಸ್ಟೈಲಿಶ್ ಆಗಿ ಡ್ರೆಸ್ ಮಾಡ್ಕೊಂಡು ಬರೋದು, ಅಥವಾ ನೀವು ಕಾಣಿಸಿದ್ರೆ ಸ್ವಲ್ಪ ಕೂದಲು ಸರಿ ಮಾಡ್ಕೊಳ್ಳುವಂಥದ್ದು. ಸೊ ಈ ತರ ಆಟಿಟ್ಯೂಡ್ ನ ನಿಮ್ ಕಡೆ ತೋರಿಸ್ತಾ ಇದ್ರು ಅನ್ಸುತ್ತೆ. ಅಂಡ್ ಆಸ್ ಇಫ್ ನಿಮ್ ಮುಂದೆ ಬಂದಾಗ್ಲೂ ನನಗೆ ಐ ಆಮ್ ವೆರಿ ಕೂಲ್ ಪರ್ಸನ್, ಐ ಆಮ್ ವೆರಿ ಕ್ಯಾಶುಯಲ್ ಪರ್ಸನ್ ಅನ್ನೋ ತರ ನಿಮ್ ಹತ್ರ ತೋರಿಸ್ಕೊಳ್ತಾ ಇದ್ರು. ಸೊ ಲಾಟ್ ಆಫ್ ಆಟಿಟ್ಯೂಡ್, ಶೋ ಆಫ್ ಇದೆಲ್ಲಾನು ಸಹ ಇದೆ, ಬಿಕಾಸ್ ಎಂಪರರ್ ಇಸ್ ಹಿಯರ್. ಸೊ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಒಂಥರ ಟೈಮ್ ಪಾಸಿಗೆ ಈ ಕನೆಕ್ಷನ್ ನ ತಗೊಂಡಿದ್ದಾರೆ ಇನಿಷಿಯಲ್ ಡೇಸ್ ಅಲ್ಲಿ. ಒಂಥರ ಓಕೆ ಆನ್ ಅ ಲೈಟರ್ ನೋಟ್ ಐ ವುಡ್ ಸೇ. ಓಕೆ, ಬಟ್ ಡೀಪರ್ ಲೆವೆಲ್ ಅಲ್ಲಿ ನೋಡಿದಾಗ ಡೆಫಿನೆಟ್ಲಿ ಅವ್ರಿಗೆ ಫೀಲಿಂಗ್ಸ್ ಇದೆ, ಲಾಟ್ ಆಫ್ ಡೀಪರ್ ಎಮೋಷನ್ಸ್ ಇದೆ. ಬಟ್ ಅದು ಹೆಂಗೆ ಅಂದ್ರೆ ಅವ್ರಿಗೆ ಅದು ಗೊತ್ತಾಗಿಲ್ಲ. ಓಕೆ, ಇನಿಷಿಯಲ್ ಡೇಸ್ ಅಲ್ಲಿ, ಬಿಕಾಸ್ ವೈ ಆಮ್ ಸೇಯಿಂಗ್ ದಿಸ್ ಇಸ್ ಅಂದ್ರೆ ಸ್ಟಾರ್ ಕಾರ್ಡ್ ಇಸ್ ಹಿಯರ್. ಓಕೆ, ಸ್ಟಾರ್ ಇಸ್ ಸೊ ದೆರ್ ಇಸ್ ಲಾಟ್ ಆಫ್ ಅಟ್ರಾಕ್ಷನ್ ಟುವರ್ಡ್ಸ್ ಯು, ಅಂಡ್ ಲಾಟ್ ಆಫ್ ಪ್ಯಾಷನ್ ಆಲ್ಸೋ. ಒಂದು ಸ್ಪಾರ್ಕ್ ಇದೆ. ಅಂಡ್ ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ಈ ವ್ಯಕ್ತಿಗೆ ಮಾತ್ರ ಅಂತ, ಬಿಕಾಸ್ ಸ್ಟಾರ್ ವಿತ್ ಎಂಪರರ್. ಓಕೆ, ಎಲ್ಲೋ ಈ ವ್ಯಕ್ತಿನೂ ಸಹ ಒಂದು ಎಂಪರರ್ ಎನರ್ಜಿನಲ್ಲಿ, ಅಥವಾ ಒಂಥರ ಒಂದು ವೆರಿ ಹ್ಯಾಂಡ್ಸಮ್ ಅಥವಾ ವೆರಿ ಬ್ಯೂಟಿಫುಲ್ ಎನರ್ಜಿನಲ್ಲಿ ಇರುವಂತಹ ವ್ಯಕ್ತಿ. ಸೊ ಎಲ್ಲ ಒಂದ್ ಕಡೆ ನಿಮ್ಗೂ ಸಹ ಸಾಕಷ್ಟು ಅಟ್ರಾಕ್ಷನ್ ಇತ್ತು. ನೀವು ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಕಡೆಗೆ ಒಂದು ಪುಲ್ ನ ಫೇಸ್ ಮಾಡಿದಿರ. ಎಲ್ಲೋ ಒಂದ್ ಕಡೆ ನಾನು ಓಕೆ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿಸ್ ಪರ್ಸನ್ ಅನ್ನೋ ತರ ನೀವು ಒಂಥರ ಕ್ಯಾಶುಯಲ್ ಆಗಿ ನೀವು ನೋಡಿದಿರೋ ಏನೋ. ಬಟ್ ಅಗೇನ್ ನಿಮ್ಗೂ ಸಹ ದೆರ್ ವಾಸ್ ಅಟ್ರಾಕ್ಷನ್ ಈ ವ್ಯಕ್ತಿ ಕಂಡ್ರೆ. ಸೊ ಈ ವ್ಯಕ್ತಿಗಂತೂ ಖಂಡಿತವಾಗ್ಲೂ ಆನ್ ಸರ್ಫೇಸ್ ಲೆವೆಲ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಡೀಪ್ ಡೌನ್ ಅಲ್ಲ, ಸರ್ಫೇಸ್ ಲೆವೆಲ್ ಅಲ್ಲಿ ಈ ವ್ಯಕ್ತಿಗೆ ಒಂಥರ ಇದು ಓಕೆ ಟೈಮ್ ಪಾಸ್ ಫ್ಲರ್ಟ್ ಮಾಡ್ಕೊಂಡಿರೋಣ ಆರಾಮ್ಸೆ, ಎನಿವೇಸ್ ಅವನಿದಾನೆ ಅಥವಾ ಅವಳಿದಾಳೆ ಇಲ್ಲಿ, ಇಟ್ಸ್ ಗುಡ್, ಇಟ್ಸ್ ಫೈನ್, ಅಟ್ರಾಕ್ಷನ್ ಇದೆ, ವೆರಿ ನೈಸ್, ಟೈಮ್ ಪಾಸಿಗೆ ಒಂಥರ ಖುಷಿ ಕೊಡ್ತಾ ಇದೆ, ಹೀಗೆ ಇದ್ದು ಬಿಡೋಣ, ಎಂಜಾಯ್ ಮಾಡ್ಕೊಳ್ಳೋಣ ಅಂತ ನೋಡಿದಾರೆ ಹೊರತು ಒಂಥರ ಲಾಂಗ್ ಟರ್ಮ್ ಅಲ್ಲಿ ಇದು ಕಮಿಟ್ಮೆಂಟ್ ಆಗೋಣ ಈ ವ್ಯಕ್ತಿ ಜೊತೆ, ಒಂಥರ ಇದನ್ನ ಒಂದು ಸೀರಿಯಸ್ ಕಮಿಟ್ಮೆಂಟ್ಗೆ ಟುವರ್ಡ್ ಸೀರಿಯಸ್ ಕಮಿಟ್ಮೆಂಟ್ ತಗೊಂಡು ಹೋಗೋಣ ಅಂತ ಖಂಡಿತವಾಗ್ಲೂ ಈ ವ್ಯಕ್ತಿನೂ ಸಹ ಇನಿಷಿಯಲ್ ಡೇಸ್ ಅಲ್ಲಿ, ಪಾಸ್ಟ್ ಅಲ್ಲಿ ದೇ ಹ್ಯಾವ್ ನೆವರ್ ಫೆಲ್ಟ್ ದಟ್. ಸೊ ಆಸ್ ಐ ಸೆಡ್, ಇನಿಷಿಯಲ್ ಡೇಸ್ ಅಲ್ಲಿ ಈ ವ್ಯಕ್ತಿಗೆ ಒಂಥರ ಅದೇ ತುಂಬಾ ಒಂಥರ ಟೈಮ್ ಪಾಸ್ ಆಗಿ ಕ್ಯಾಶುಯಲ್ ಆಗಿ ಇದ್ರೆ ಆಯ್ತು, ಲಾಂಗ್ ಟರ್ಮ್ ನಾನೇನು ಏನು ಮುಂದೆ ನೋಡ್ಕೊಳ್ಳೋಣ ಅನ್ನೋ ತರ ಇದ್ದಿದ್ರಿಂದ ಇಲ್ಲ ಒಂದ್ ಕಡೆ ಅವ್ರಿಗೆ ಅದು ರಿಯಲೈಸ್ ಆಗಿಲ್ಲ ಈ ಕನೆಕ್ಷನ್ ಅವ್ರ ಲೈಫಲ್ಲಿ ಏನ್ ವ್ಯಾಲ್ಯೂ ಇದೆ ಈ ಕನೆಕ್ಷನ್ಗೆ ಅವ್ರ ಲೈಫಲ್ಲಿ. ಡೀಪ್ ಡೌನ್ ಅಲ್ಲಿ ಅವ್ರಿಗೆ ಎಷ್ಟು ಫೀಲಿಂಗ್ಸ್ ಸ್ಟಾರ್ಟ್ ಆಗ್ತಾ ಇದೆ ಈ ಪೈಲ್ ನಂಬರ್ 1 ಕಡೆಗೆ, ಅದು ಅವ್ರಿಗೆ ಸಹ ಗೊತ್ತಿಲ್ಲ ಇನಿಷಿಯಲ್ ಡೇಸ್ ಅಲ್ಲಿ. ಇವಾಗ ಈ ವ್ಯಕ್ತಿ ನಿಮ್ ಬಗ್ಗೆ ಯಾವ ತರ ಫೀಲಿಂಗ್ಸ್ ಇದೆ, ಈಗ್ಲೂ ಇನ್ನೂ ಅದೇ ಫೀಲಿಂಗ್ಸ್ ಇದೆಯಾ, ಅಥವಾ ಹೇಗೆ ಅವ್ರು ನಾವು ಹೌ ದೇ ಸ್ಟಾರ್ಟೆಡ್ ಫೀಲಿಂಗ್ ಫಾರ್ ಯು, ನಿಮಗೆ ಯಾವ ತರ ಫೀಲ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ ಒಂದ್ಸತಿ. ಅಂಡ್ ಐ ಥಿಂಕ್ ಒನ್ ಮೋರ್ ಥಿಂಗ್ ನನಗೆ ಅನಿಸ್ತಾ ಇರೋದು, ಪೈಲ್ ನಂಬರ್ 1, ಈ ವ್ಯಕ್ತಿ ಯಾರು ನಿಮ್ಮ ಮನಸ್ಸಲ್ಲಿದ್ದಾರಲ್ಲ ಅವ್ರಿಗೆಲ್ಲ ಒಂದ್ ಕಡೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂಡ್ ಮೇ ಬಿ ಎಲ್ಲೋ ಒಂದ್ ಕಡೆ ಅವಾಗ ಅವ್ರಿಗೆ ಇದು ಸೀರಿಯಸ್ ಈ ಕನೆಕ್ಷನ್ ಸೀರಿಯಸ್ನೆಸ್ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂಡ್ ಸಮ್ವೇರ್ ಐ ಥಿಂಕ್ ಸಮ್ ಮ್ಯಾರೇಜ್ ಇಶ್ಯೂ ಇರ್ಬೋದು ಐ ಥಿಂಕ್, ಅಥವಾ ಫ್ಯಾಮಿಲಿ ಇಶ್ಯೂಸ್, ಬಿಕಾಸ್ 3 ಆಫ್ ಕಪ್ಸ್ ಇಸ್ ಹಿಯರ್. ಓಕೆ, ಸೊ ಎಲ್ಲೋ ಒಂದ್ ಕಡೆ ನೀವು ಇಲ್ಲಿ ಯಾರು ನೋಡ್ತಾ ಇದ್ರಲ್ಲ ಈ ವಿಡಿಯೋ, ಐ ಥಿಂಕ್ ಫ್ಯೂ ಆಫ್ ಯು ಇಲ್ಲಿ ಕೆಲವರು ಈಗ ಆಲ್ರೆಡಿ ಮ್ಯಾರಿಡ್ ಆಗಿರಬಹುದು, ಅಥವಾ ಸಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಶ್ಯೂಸ್ ಇರಬಹುದು, ಅಥವಾ ಸ್ಟೇಟಸ್ ಇಶ್ಯೂಸ್ ಇರಬಹುದು, ಅಥವಾ ಏನು ಈ ತರ ಸಮ್ ಬ್ಲಾಕೇಜಸ್ ಇದೆ.
ಸೊ ಅದು ಇವಾಗ ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ, ಇದು ಎಲ್ಲೋ ಒಂದು ರಿಸ್ಕಿ ಟರ್ನ್ ತಗೊಳ್ತಾ ಇದೆ. ಸಮ್ವೇರ್ ಇದು ಒಂದು ಫ್ಯೂಚರ್ ಅಲ್ಲಿ ನಾನು ಫೀಲಿಂಗ್ಸ್ ಡೆವಲಪ್ ಆಗಕ್ಕೆ ಹಿಂಗೆ ಬಿಟ್ರೆ ಇದೊಂಥರ ರಿಸ್ಕಿ ವೇನಲ್ಲಿ ಟರ್ನ್ ಆಗಬಹುದು, ಏನೋ ಒಂದು ಪ್ರಾಬ್ಲಮ್ ಜಾಸ್ತಿ ಆಗಬಹುದು ಈ ಕನೆಕ್ಷನ್ ಅಲ್ಲಿ ಅಂತ ಈ ವ್ಯಕ್ತಿ ಭಾವಿಸಿದ್ದಾರೆ. ಸೊ ಲೆಟ್ ಸಿ ಇವಾಗ ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ, ಅವರು ಇನ್ನೂ ನಿಮ್ಮ ಬಗ್ಗೆ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದಾರಾ, ಅಥವಾ ಈ ಕನೆಕ್ಷನ್ ಅಲ್ಲಿ ಕೆಲವೊಂದ್ ಕಡೆ ಫೀಲಿಂಗ್ಸ್ ಫೇಡ್ ಆಗ್ತಾ ಇದೆಯಾ, ಇಲ್ಲೊಂಥರ ನಿಮ್ಮನ್ನ ಮರೆಯೋದಕ್ಕೆ ಸ್ಟಾರ್ಟ್ ಮಾಡಿದಾರ ಅಥವಾ ಮೂವ್ ಆನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರಾ. ಸೊ ಏನು ಅದನ್ನ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ಇನ್ನೊಂದಷ್ಟು ಕೆಲವು ಕಾರ್ಡ್ಸ್ ನ ಪುಲ್ ಮಾಡಿ ನೋಡೋಣ. ಓಕೆ, ಲೆಟ್ ಸಿ. ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ ನಂಬರ್ 1 ಪರ್ಸನ್ ಕರೆಂಟ್ಲಿ ಅವ್ರ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ. Page of Cups and Page of Pentacles. I feel ಈ ವ್ಯಕ್ತಿ, I think, see, King of Wands with the 3 of Swords. Okay, Strength card. Okay, the bottom of the deck is Ace of Swords. Okay, ಎಲ್ಲೋ ಒಂದ್ ಕಡೆ ಐ ಥಿಂಕ್ ಈ ವ್ಯಕ್ತಿಗೆ ವಾಟ್ ಐ ಆಮ್ ಸೀಯಿಂಗ್ ಕ್ಲಿಯರ್ಲಿ ಅಂತ ಅಂದ್ರೆ, ರೈಟ್ ನೌ ದರ್ ಎಕ್ಸ್ಟ್ರೀಮ್ಲಿ ಅಬ್ಸೆಸ್ಡ್ ವಿತ್ ಯು. ತುಂಬಾ ಒಂಥರ ಹುಚ್ಚಿಡಿಯೋ ತರ ನಿಮ್ಮ ಮೇಲೆ ಫೀಲಿಂಗ್ಸ್ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಅವ್ರಿಗೇನೆ ಸಹ ಅದು ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಅಂದ್ರೆ ಲಾಟ್ ಆಫ್ ಡೀಪ್ ಅಟ್ರಾಕ್ಷನ್ ಇದೆ. ಆಸ್ ಐ ಸೆಡ್ ಅಲ್ವಾ, ಮುಂಚೆನೂ ನಾನು ಹೇಳ್ದೆ, ಅಂದ್ರೆ ಅವ್ರಿಗೆ ಇನಿಷಿಯಲ್ ಡೇಸ್ ಅಲ್ಲಿ ಸಹ ಇದನ್ನ ಹಿಂಗ್ ತಗೊಂಡಿದ್ದಾರೆ, ವೆರಿ ಕ್ಯಾಶುಯಲ್ ಆಗಿ. ಓಕೆ, ಇಟ್ಸ್ ವೆರಿ ನೈಸ್, ನಾರ್ಮಲ್ ಆಗಿ ಇರೋಣ, ಟೈಮ್ ಪಾಸ್ ಮಾಡ್ಕೊಂಡಿರೋಣ, ಏನೋ ಒಂಥರ ಹೇಗೂ ಇದು ಒಂಥರ ಖುಷಿ ಕೊಡ್ತಾ ಇದೆ. ಬಟ್ ನಾನು ಇದನ್ನ ಐ ಮೇಕ್ ಶೋರ್, ನಾನು ಇನ್ನು ಪೈಲ್ ನಂಬರ್ 1 ಜೊತೆ ನಾನು ಯಾವತ್ತೂ ಪ್ರೀತಿನಲ್ಲಿ ಬೀಳಲ್ಲ, ಆಮೇಲೆ ನಾನು ಹೃದಯ ಒಡೆದೋಗೋದಕ್ಕೆ ನಾನು ಬಿಡೋದಿಲ್ಲ. ಸೊ ಹೀಗೆಲ್ಲಾನು ಒಂಥರ ಏನೋ ಕ್ಯಾಶುಯಲ್ ಆಗಿ ಎನರ್ಜೀಸ್ ಇಟ್ಕೊಂಡು ಇನಿಷಿಯಲ್ ಆಗಿ ಸ್ಟಾರ್ಟ್ ಆಗಿರುವಂತ ಕನೆಕ್ಷನ್ ಇದು. ಬಟ್ ಇವಾಗ ರೈಟ್ ನೌ ದೇ ಆರ್ ಎಕ್ಸ್ಟ್ರೀಮ್ಲಿ ದೇ ಆರ್ ಫಾಲಿಂಗ್ ಫಾರ್ ಯು. ಅಂದ್ರೆ ನಿಮ್ಮ ಮೇಲೆ ಸಿಕ್ಕಾಬಿಟ್ಟೆ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮನ್ನ, ಗೊತ್ತಿದ್ದೋ ಗೊತ್ತಿಲ್ದೇನೋ. ತುಂಬಾ ಡೀಪರ್ ಎಮೋಷನ್ಸ್ ಅದು ಏನಿತ್ತಲ್ಲ, ಆಲ್ರೆಡಿ ಇಟ್ ವಾಸ್ ದೇರ್, ಡೀಪರ್ ಲೆವೆಲ್ ಅಲ್ಲಿ ಅವ್ರಿಗೆ ಎಮೋಷನ್ಸ್ ಇತ್ತು ನಿಮ್ಮ ಮೇಲೆ. ಅದು ಇವಾಗೆಲ್ಲ ಸರ್ಫೇಸಿಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾವಾಗ ಒಂದ್ಸತಿ ಅವ್ರಿಗೆ ನಿಮ್ಮನ್ನ ಬಿಡಬೇಕು ಅಥವಾ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಅವ್ರಿಗೆ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಈ ಕನೆಕ್ಷನ್ ಅವ್ರ ಮನಸ್ಸಲ್ಲಿ, ಅವ್ರ ಲೈಫಲ್ಲಿ ಅಥವಾ ಅವ್ರ ಹೃದಯದಲ್ಲಿ ಎಷ್ಟು ಡೀಪ್ ಆಗಿ ಒಳಗೆ ಹೋಗಿದೆ ಅನ್ನೋದು ಇವಾಗ ರಿಯಲೈಸ್ ಆಗ್ತಾ ಇದೆ ಅವ್ರಿಗೆ ರೈಟ್ ನೌ. ಅಂಡ್ ದೇ ಆರ್ ವೆರಿ ಮಚ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ರೈಟ್ ನೌ ಈ ಪರ್ಸನ್ಗೆ ನಿಮ್ಮನ್ನ ಅವ್ರ ಮನಸ್ಸಿಂದ ತೆಗೆದು ಹಾಕೋದು ಸಿಕ್ಕಾಬಟ್ಟೆ ಕಷ್ಟ ಅನ್ನಿಸ್ತದೆ. ಇಟ್ಸ್ ಲಿಟ್ರಲಿ ಇಂಪಾಸಿಬಲ್ ಫಾರ್ ದಮ್. ಅಂದ್ರೆ ನೀವು ಅವ್ರ ಲೈಫಲ್ಲಿ ಇರೋದಿಲ್ಲ ಅಂತ ಅವ್ರು ಇಮ್ಯಾಜಿನ್ ಮಾಡ್ಕೊಳ್ಳೋದು ಸಹ ಅವ್ರಿಗೆ ಆಗ್ತಾ ಇಲ್ಲ. ಲಾಟ್ ಆಫ್ ಅಟ್ರಾಕ್ಷನ್. ಬಿಕಾಸ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಕಿಂಗ್ ಆಫ್ ವಾಂಡ್ಸ್ ಇದೆ, ದಟ್ ಟು ವಿತ್ ದ ಟವರ್ ಕಾರ್ಡ್. ಓಕೆ, ಕಿಂಗ್ ಆಫ್ ವಾಂಡ್ಸ್ ಅಂಡ್ ಟವರ್ ಕಾರ್ಡ್. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂಥರ ದೇ ಆರ್ ಲಿಟ್ರಲಿ ಒಂಥರ ನಿಮ್ಮಲ್ಲಿ ತುಂಬಾ ಪ್ಯಾಷನ್, ತುಂಬಾ ಅಟ್ರಾಕ್ಷನ್, ತುಂಬಾ ಫೀಲಿಂಗ್ಸ್ ಏನಿದೆಯಲ್ಲ ಅದೆಲ್ಲ ಸರ್ಫೇಸ್ ಲೆವೆಲ್ಗೆ ಬರ್ತಾ ಇದೆ. ಒಂಥರ ನಿಮ್ ಬಗ್ಗೆನೆ ಸದಾ ಯೋಚನೆ ಮಾಡ್ತಾ ಇರುವಂತದ್ದು, ನಿಮ್ ಬಗ್ಗೆನೆ ಸದಾ ಥಿಂಕ್ ಮಾಡುವಂತದ್ದಾಗಿರ್ಬೋದು. ಲಾಟ್ ಆಫ್ ಪ್ಯಾಷನ್, ಲಾಟ್ ಆಫ್ ಅಟ್ರಾಕ್ಷನ್ ದಿಸ್ ಪರ್ಸನ್ ಈಸ್ ಹೋಲ್ಡಿಂಗ್ ಫಾರ್ ಯು. ಈ ವ್ಯಕ್ತಿ ಲಿಟ್ರಲಿ ದೇ ಆರ್ ಕ್ರೇವಿಂಗ್ ಫಾರ್ ಯು. ನೀವು ಬೇಕೇ ಬೇಕು ಅನ್ನೋ ತರ ಒಂಥರ ನಿಮ್ ಬಗ್ಗೆ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇದಾರೆ. ಯಾವಾಗ್ಲೂ 24/7 ನಿಮ್ ಬಗ್ಗೆ ಥಾಟ್ಸ್ ಬರ್ತಾನೆ ಇರುತ್ತೆ. ಅವರೆಲ್ಲೋ ಒಂದ್ ಕಡೆ ಏನೋ ಕೆಲಸ ಮಾಡ್ತಿದ್ರು ಸಹ ಬಿಹೈಂಡ್ ದೇರ್ ಮೈಂಡ್ ಎಲ್ಲೋ ಒಂದ್ ಕಡೆ ನೀವು ಅವ್ರ ತಲೆಯಲ್ಲಿ ಓಡ್ತಾನೆ ಇರ್ತೀರಾ. ಸಾಕಷ್ಟು ಅವ್ರ ಥಾಟ್ಸ್ ಅಲ್ಲಿ, ಅವ್ರ ಫೀಲಿಂಗ್ಸ್ ಅಲ್ಲಿ, ಅವ್ರ ಡೇ ಟು ಡೇ ವರ್ಕ್ ಅಲ್ಲಿ ನೀವು ತುಂಬಾನೇ ಒಂಥರ ಇನ್ವಾಲ್ವ್ ಆಗಿದ್ದೀರಾ. ನಿಮ್ಮನ್ನ ಮರೆಯೋದಾಗ್ಲಿ ಅಥವಾ ನಿಮ್ಮನ್ನ ಬಿಡುವಂತದ್ದಾಗ್ಲಿ ಅವ್ರಿಗೆ ಅದು ಇಂಪಾಸಿಬಲ್. ಇಟ್ಸ್ ಜಸ್ಟ್ ನೆಕ್ಸ್ಟ್ ಟು ಇಂಪಾಸಿಬಲ್ ಅಂತಾರಲ್ಲ, ಸೊ ಆ ತರ ಆಗಿದೆ ಇವಾಗ ಈ ವ್ಯಕ್ತಿಗೆ. ಇನಿಷಿಯಲ್ ಡೇಸ್ ಅಲ್ಲಿ ಒಂಥರ ಕ್ಯಾಶುಯಲ್ ಆಗಿ ಶುರುವಾದಂತ ಈ ರಿಲೇಶನ್ಶಿಪ್ ಏನಿದೆಯಲ್ಲ, ಅಥವಾ ಸುಮ್ಮನೆ ಟೈಮ್ ಪಾಸಿಗೆ ಒಂದು ಫ್ಲಿಂಗ್ ಎನರ್ಜಿ ತರ ಏನು ಸ್ಟಾರ್ಟ್ ಆಯ್ತಲ್ಲ, ಸೊ ಅದು ಈ ಲೆವೆಲ್ ಆಫ್ ಸೀರಿಯಸ್ನೆಸ್ಗೆ ರೀಚ್ ಆಗುತ್ತೆ ಅನ್ನೋದು ಈ ವ್ಯಕ್ತಿಗೂ ಸಹ ಗೊತ್ತಿರಲಿಲ್ಲ ಇನಿಷಿಯಲ್ ಆಗಿ. ಇಲ್ಲ ಒಂದ್ ಕಡೆ ಅದು ಎಷ್ಟು ಮಟ್ಟಿಗೆ ಅವ್ರು ಅಬ್ಸೆಸ್ಡ್ ಆಗಿದ್ದಾರೆ, ನಿಮ್ಗೆ ಅಟ್ಯಾಚ್ಡ್ ಆಗಿದ್ದಾರೆ, ನಿಮ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಅಂದ್ರೆ ಒಂಥರ ನಿಮ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ನೀವೊಂಥರ ಪ್ರತಿಯೊಂದು ಹಂತದಲ್ಲೂ ಅವ್ರನ್ನ ಆವರಿಸ್ಕೊಂಡಿದ್ದೀರಾ ಎಲ್ಲಾ ತರದಲ್ಲೂ. ಇಲ್ಲಿ ಟವರ್, ಈ ಕಾರ್ಡ್ ಅಲ್ಲಿ ಟವರ್ ಏನಿದೆಯಲ್ಲ, ಇದು ಒಂಥರ ಬ್ರೇಕ್ ಆಗಿ ಎಲ್ಲಾನು ಒಂಥರ
ಯು ಕ್ಯಾನ್ ಸಿ ಅಲ್ಲ, ಇದು ಹಿಂಗೆ ಒಂಥರ ಬರ್ಸ್ಟ್ ಆಗಿ ಒಳಗಡೆಯಿಂದ ಬೆಂಕಿ ಬರ್ತಾ ಇದೆ. ಸೊ ಹಾಗೆ ಈ ವ್ಯಕ್ತಿಗೂ ಸಹ ಇವಾಗ ಹೆಂಗಾಗಿದೆ ಅಂತ ಅಂದ್ರೆ, ಅವರು ಡೀಪರ್ ಲೆವೆಲ್ ಅಲ್ಲಿ ತುಂಬಿಕೊಂಡಿದ್ದಂತ ಫೀಲಿಂಗ್ಸ್ ಎಲ್ಲ ಅವ್ರೇನು ಅದನ್ನ ಇಟ್ಕೊಂಡಿದ್ರಲ್ಲ ಹೊರಗಡೆ ಬಿಡಕ್ ಬರ್ದೇನೆ, ಅದೆಲ್ಲಾನು ಒಂಥರ ಔಟ್ ಬರ್ಸ್ಟ್ ಆಗ್ತಾ ಇದೆ ಒಂದೇ ಸತಿಗೆ. ಅಂದ್ರೆ ಅವ್ರಿಗೆ ಯಾವ ತರ ಆಗ್ತಾ ಇದೆ ಅಂತ ಅಂದ್ರೆ, ಇವಾಗ ನಿಮ್ಮನ್ನ ಎನಿ ಕಾಸ್ಟ್ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ಎಲ್ಲಾನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು. ಮುಂಚೆ ಅವ್ರಿಗೆ ಕ್ಯಾಶುವಲ್ ಆಗಿ ಒಂಥರ ನಾರ್ಮಲ್ ಆಗಿದ್ದಂತ ಫೀಲಿಂಗ್ಸ್ ಇವಾಗ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದೆ. ಸೊ ನೀವಿಲ್ದೆ ಅವ್ರ ಲೈಫಲ್ಲಿ ಒಂಥರ ತುಂಬಾ ಖಾಲಿ ಖಾಲಿ ಅಂತ ಅನ್ಸಕ್ ಶುರು ಆಗಿದೆ. ಸೊ ಈ ತರ ಎಲ್ಲಾನು ನಿಮ್ಮ ಹತ್ರ ಮನ್ಸು ಬಿಚ್ಚಿ ಮಾತಾಡ್ಬೇಕು ಅನ್ನೋ ತರ ಸಿಕ್ಕಾಪಟ್ಟೆ ಒಂದು ಅರ್ಜ್ ಬರ್ತಾ ಇದೆ ಅವ್ರಿಗೆ. ಪ್ರೀವಿಯಸ್ಲಿ ಆಕ್ಚುಲಿ ನಾವು ಅವರ ಪಾಸ್ಟ್ ಅಲ್ಲಿ ಅವ್ರ ಫೀಲಿಂಗ್ಸ್ ಹೆಂಗಿತ್ತು ಅಂತ ನೋಡಿದಾಗ ಆಕ್ಚುಲಿ ನಮಗೆ ಎಂಪರರ್ ಕಾರ್ಡ್ ಬಂದಿತ್ತು. ಓಕೆ, ನೀವು ಬೇಕಾದ್ರೆ ರಿವೈಂಡ್ ಮಾಡಿ ಒಂದ್ಸತಿ ನೋಡಬಹುದು. ಸೊ ಎಂಪರರ್ ಕಾರ್ಡ್ ಬಂದಿತ್ತು. ಎಂಪರರ್ ಕಾರ್ಡ್ ಅಂತ ಅಂದ್ರೆ ಏನು, ಈ ವ್ಯಕ್ತಿ ಒಂಥರ ತುಂಬಾ ಒಂದು ಕಂಟ್ರೋಲ್ ಅಲ್ಲಿ ಇರುವಂತಹ ವ್ಯಕ್ತಿ. ಅಂದ್ರೆ ಅವರು ಅಷ್ಟು ಸುಲಭವಾಗಿ ಅವ್ರನ್ನ ಅವ್ರು ಯಾರಿಗೂ ಬೀಳೋದಕ್ಕೆ ಬಿಡಲ್ಲ. ಅಂದ್ರೆ ಅವ್ರ ಮನ್ಸ್ನ, ಅವ್ರ ಭಾವನೆಗಳನ್ನ ಎಲ್ಲ ತುಂಬಾ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ವ್ಯಕ್ತಿ. ಬಟ್ ಇವಾಗ ಏನಾಗ್ತಾ ಇದೆ ಅಂತ ಅಂದ್ರೆ, ರೈಟ್ ನಾವ್ ನಿಮ್ಮ ಮೇಲಿರುವಂತಹ ಫೀಲಿಂಗ್ಸು, ಅವ್ರ ಈಗೋ ಅಥವಾ ಅವ್ರದ್ದು ಏನು ಒಂದು ಸ್ಟ್ರಾಂಗ್ ಕಂಟ್ರೋಲಿಂಗ್ ನೇಚರ್ ಇದೆಯಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಒಡೆದು ಚೂರ್ ಮಾಡ್ತಾ ಇದೆ. ಅಂಡ್ ಲಿಟ್ರಲಿ ಅವ್ರಿಗೆ ಹೆಂಗಾಗಿದೆ ಅಂತ ಅಂದ್ರೆ, ಅವ್ರು ಏನ್ ಅನ್ಕೊಂಡಿದ್ರಲ್ಲ, ದೇ ನೆವರ್ ಥಾಟ್ ನಾನು ಒಂಥರ ಈ ಪೈಲ್ 1ಗೆ ನಾನು ಅಷ್ಟು ಸುಲಭವಾಗಿ ಬೀಳಲ್ಲ, ಅಥವಾ ಅವ್ರ ಪ್ರೀತಿನಲ್ಲಿ ನಾನು ಅಷ್ಟು ಸುಲಭವಾಗಿ ಇಷ್ಟೊಂದು ಇನ್ವಾಲ್ವ್ ಆಗಕ್ ಸಾಧ್ಯನೇ ಇಲ್ಲ, ನಾನು ತುಂಬಾ ಕಂಟ್ರೋಲ್ ಪರ್ಸನ್, ನನಗೆ ಗೊತ್ತು ನಾನು ಹಿಂಗಿರ್ಬೇಕು, ನಾನು ಯಾವ ತರ ಕಂಟ್ರೋಲ್ ಅಲ್ಲಿ ಇರಬೇಕು ಅದು ನನಗೆ ಗೊತ್ತಿದೆ ಅಂತ ಅವ್ರು ಏನೋ ಅನ್ಕೊಂಡಿದ್ರಲ್ವಾ. ಆ ಈಗೋ ಏನಿದೆ, ಆ ಕಂಟ್ರೋಲಿಂಗ್ ನೇಚರು, ಅದೆಲ್ಲ ಕಂಪ್ಲೀಟ್ ಆಗಿ ಶಾಟರ್ ಆಗ್ತಾ ಇದೆ. ಅಂಡ್ ಅದು ಅವ್ರ ಕೈಲಿ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಫೀಲಿಂಗ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಡೆವಲಪ್ ಆಗಿದೆ ನಿಮ್ ಮೇಲೆ. ಎಷ್ಟು ಟ್ರೈ ಮಾಡಿದ್ರು ಅವರು ಅವ್ರ ಬೌಂಡ್ರೀಸ್ ಅಲ್ಲಿ, ಅಥವಾ ಅವ್ರು ಏನು ಅವ್ರ ಸುತ್ತ ಅವರೇ ಹಾಕೊಂಡಿದ್ರಲ್ಲ ಒಂದು ಲಿಮಿಟೇಷನ್ಸ್, ಅದ್ರಲ್ಲಿ ಅವ್ರು ಇರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈ ವ್ಯಕ್ತಿಗೂ ಒಂಥರ ಇದು ಸಿಕ್ಕಾಪಟ್ಟೆ ಒಂಥರ ಶಾಕಿಂಗ್. ಯಾಕೆಂದ್ರೆ ಅವ್ರಿಗೆ ಈ ಮಟ್ಟಿಗೆ ಅವ್ರು ರೀಚ್ ಆಗ್ತಾರೆ ಅನ್ನೋದು ಅವ್ರಿಗೂ ಸಹ ಗೊತ್ತಿರಲಿಲ್ಲ. ಅಂಡ್ ಎಲ್ಲೋ ಒಂದ್ ಕಡೆ ಐ ಥಿಂಕ್ ಸಮ್ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇರೋದು ಇಲ್ಲಿ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಬಟ್ ಸಮ್ ಸಾರ್ಟ್ ಆಫ್ ಪೇನ್ ಇಸ್ ಡೆಫಿನೆಟ್ಲಿ ದೇರ್. ಓಕೆ, ಬಿಕಾಸ್ 3 of Swords ಕಾರ್ಡ್ ಇಸ್ ಹಿಯರ್. ಓಕೆ, ಸೊ ಏನೋ ಪೇನ್ ಇದೆ. ಅಂಡ್ ಈ ವ್ಯಕ್ತಿ ಅಷ್ಟು ಸುಲಭವಾಗಿ ನಿಮ್ನ ಅಪ್ರೋಚ್ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಲಾಟ್ ಆಫ್ ಫೀಲಿಂಗ್ಸ್ ಇದ್ರೂ ತುಂಬಾ ಒಂಥರ ಅವ್ರಿಗೆ ಹೆಂಗೆ ಅಂದ್ರೆ, ಅವ್ರ ಹೃದಯ ಒಂಥರ ಒಡೆದಂಗೆ, ಅಂದ್ರೆ ಹಾರ್ಟ್ ಬ್ರೇಕ್ ಆದಂಗೆ ಎಲ್ಲೋ ಒಂದ್ ಕಡೆ. ಸಿಕ್ಕಾಪಟ್ಟೆ ಒಂಥರ ಇಷ್ಟ ಇದ್ದೂ ಅವ್ರ ಆಕ್ಷನ್ಸ್ ತುಂಬಾ ಸ್ಲೋ ಆಗಿದೆ. ಎನರ್ಜೀಸ್ ಇಲ್ಲಿ ರೈಟ್ ನಾವು ನಾನು ಏನ್ ನೋಡಿದೆ, ಇಟ್ಸ್ ವೆರಿ ಸ್ಲೋ ಎನರ್ಜೀಸ್ ಕಾಣಿಸ್ತಾ ಇದೆ. ಬಟ್ ಅವ್ರಿಗೆಲ್ಲೋ ಒಂದ್ ಕಡೆ ನಿಮ್ನ ಬಿಟ್ಕೊಡೋದಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಹೆಂಗೆ ಅಂತ ಅಂದ್ರೆ, ಇದು ಇನ್ಫ್ಯಾಕ್ಟ್ ಇಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದ್ರೂ ಸಹ ಈ ವ್ಯಕ್ತಿ ದರ್ ಎಕ್ಸ್ಟ್ರೀಮ್ಲಿ ಅಟ್ಯಾಚ್ಡ್ ಟು ಯು. ನಿಮ್ಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಡ್ ಆಗಿದ್ದಾರೆ. ನಿಮ್ ಕಡೆ ತುಂಬಾ ಅಟ್ರಾಕ್ಷನ್ ಇದೆ ಅವ್ರಿಗೆ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಒಂಥರ ಅವ್ರಿಗೆ ಬೇಕು, ನೀವು ನಿಮ್ಮ ಎನರ್ಜೀಸ್ ಬೇಕು, ನಿಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದಾರೆ ಬೇಸಿಕಲಿ. ಇವಾಗ ಒಂಥರ ಹೆಂಗೆ ಅಂದ್ರೆ, ಈ ಕನೆಕ್ಷನ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಮುಗಿದೋಗಿದೆ, ನೀನು ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ ಅನ್ನಿಸ್ತಾ ಇದೆ. ಕನೆಕ್ಷನ್ ಒಂಥರ ಅವ್ರಿಗೆ ಒಂದು ಚಾಲೆಂಜ್ ತರ ಆಗಿದೆ ಇವಾಗ. ಇನಿಷಿಯಲ್ ಆಗಿ ಓಕೆ ಇದು ಏನೋ ಕ್ಯಾಶುವಲ್ ಆಗಿ ಇತ್ತು, ನನ್ನ ಸಿಕ್ಕಾಪಟ್ಟೆ ಓವರ್ ಕಾನ್ಫಿಡೆಂಟ್ ಆಗಿದ್ದು. ಅಂದ್ರೆ ನಾನು ಪೈಲ್ ನಂಬರ್ 1 ಜೊತೆ ಪ್ರೀತಿನಲ್ಲಿ ಬೀಳೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಜಸ್ಟ್ ಒಂಥರ ಆರಾಮ್ಸೆ ಹಿಂಗೆ ಕ್ಯಾಶುವಲ್ ಆಗಿ ಟೈಮ್ ಪಾಸ್ ಮಾಡ್ಕೊಂಡಿರ್ತೀನಿ ಹಾಗೆ ಹೀಗೆ ಅಂತ. ಬಟ್ ಇವಾಗ ಅವ್ರಿಗೆ ಇದು ಒಂಥರ ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇದೊಂಥರ ಅವರೇ ಒಂದು ಅವ್ರು ಸೃಷ್ಟಿ ಮಾಡ್ಕೊಂಡಂತ ಒಂದು ಇದರಲ್ಲಿ ಟ್ರ್ಯಾಪ್ ಅಲ್ಲಿ ಈಗ ಅವರೇ ಸಿಗಾಕೊಂಡಿದ್ದಾರೆ. ಅದನ್ನ ಹೆಂಗ್ ಹೊರಗಡೆ ಬರಬೇಕು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಸೋ ಮಚ್ ಆಫ್ ಡೀಪರ್ ಎಮೋಷನ್ಸ್, ಸಿಕ್ಕಾಬಟ್ಟೆ ಒಂಥರ ನಿಮ್ಮನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಹತ್ರ ಬರಬೇಕು, ನಿಮ್ಮ ಹತ್ರ ಎಲ್ಲಾನು ಹೇಳ್ಕೊಳ್ಬೇಕು, ಏನೇನಿದೆ ಅದನ್ನೆಲ್ಲ ನಿಮ್ಮ ಹತ್ರ ಕನ್ಫೆಸ್ ಮಾಡ್ಕೊಂಡು ನಿಮ್ಮನ್ನ ಮತ್ತೆ ಪಡ್ಕೊಳ್ಬೇಕು ಅವ್ರ ಲೈಫಲ್ಲಿ ಅನ್ನೋದು ಅವ್ರದ್ದು ಸಿಕ್ಕಾಬಟ್ಟೆ ಅನ್ನಿಸ್ತಾ ಇದೆ ಅವ್ರಿಗೆ ಇವಾಗ. ಒಂಥರ ಲಾಟ್ ಆಫ್ ಪ್ಯಾಷನ್ ಇದೆ ನಿಮ್ ಬಗ್ಗೆ, ತುಂಬಾ ಅಬ್ಸೆಷನ್ ಇದೆ, ಒಂದು ಸ್ಪಾರ್ಕ್ ಇದೆ. ಅಂಡ್ ಅಟ್ ಅ ಸೇಮ್ ಟೈಮ್ ಟು ಬಿ ಹಾನೆಸ್ಟ್, ಕೆಲವು ರೆಡ್ ಫ್ಲಾಗ್ಸ್ ಸಹ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಇವ್ರೊಂಥರ ಸಿಕ್ಕಾಪಟ್ಟೆ ಕಂಟ್ರೋಲಿಂಗ್ ಪರ್ಸನ್, ಬಿಕಾಸ್ ಆಸ್ ಐ ಸೆಡ್ ಎಂಪರರ್ ಕಾರ್ಡ್ ವಾಸ್ ದರ್. ಒಂಥರ ಸಿಕ್ಕಾಪಟ್ಟೆ ಕಂಟ್ರೋಲಿಂಗ್ ಪರ್ಸನ್. ನಿಮ್ಮನ್ನ ಅವ್ರ ಲೈಫ್ ಇಂದ ದೂರ ಹೋಗೋದಕ್ಕೆ ಖಂಡಿತ ಈ ವ್ಯಕ್ತಿ ಬಿಡೋದಿಲ್ಲ. ವಿತ್ ದ 5 of Swords ಕಾರ್ಡ್, ಈ ವ್ಯಕ್ತಿಗೆ ಒಂಥರ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡ್ತಾ ಇದ್ದೀರಾ ನೀವು. ಇಲ್ಲ ಒಂದ್ ಕಡೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ ಈ ವ್ಯಕ್ತಿಗೆ. ನಾನು ಈ ಕನೆಕ್ಷನ್ ಏನು ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ, ನಾನು ಹಿಂಗಾದ್ರೂ ಮಾಡಿ ಈ ಪೈಲ್ ನಂಬರ್ 1 ನನ್ನ ಲೈಫಲ್ಲಿ ಕರ್ಕೊಂಡು ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ ಅಂತ ಇಲ್ಲೊಂದ್ ಕಡೆ ಅವ್ರಿಗೆ ಕೋಪನೂ ಸಹ ಸಾಕಷ್ಟು ಬರ್ತಾ ಇದೆ. ಸೊ ಲೆಟ್ಸ್ ಪುಲ್ ಮೋರ್ ಕಾರ್ಡ್ಸ್. ಯಾಕೆ ಈ ವ್ಯಕ್ತಿ ಇಷ್ಟೊಂದು ಟ್ರಿಗರ್ ಆಗ್ತಾ ಇದಾರೆ ಈ ಕನೆಕ್ಷನ್ ಅಲ್ಲಿ? ನೀವು ಯಾಕೆ ಈ ವ್ಯಕ್ತಿನ ಇಷ್ಟೊಂದು ಟ್ರಿಗರ್ ಮಾಡ್ತಾ ಇದಾರೆ? ಯಾಕೆ ಇಷ್ಟೊಂದು ಅವ್ರನ್ನ ಹೆಲ್ಪ್ಲೆಸ್ ಅಥವಾ ಹೋಪ್ಲೆಸ್ ಅನ್ನೋ ತರ ಮಾಡಿಸ್ತಾ ಇದಾರೆ ಅಂತ. ಓಕೆ, ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಅಂಡ್ ಚೆಕ್ ಏನಿದೆ ಅಂತ. ಓಕೆ,
7 of Cups. Oh, Devil is here. Okay. ಫೈಲ್ ನಂಬರ್ 1, ನೀವು ಈ ವ್ಯಕ್ತಿನ ತುಂಬ ಚೇಂಜ್ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿ ಒಂಥರ ಸಿಕ್ಕಾಬಟ್ಟೆ ಒಂದು ಕಂಟ್ರೋಲಲ್ಲಿರುವಂತಹ ವ್ಯಕ್ತಿ. ಅವ್ರ ಎಮೋಷನ್ಸ್ನಾಗಿರ್ಬೋದು, ಅವರ ಫೀಲಿಂಗ್ಸ್ನಾಗಿರ್ಬೋದು, ಎಲ್ಲಾನು ಸಿಕ್ಕಾಬಟ್ಟೆ ಕಂಟ್ರೋಲಲ್ಲಿ ಇಟ್ಕೊಂಡಿರುವಂಥ ವ್ಯಕ್ತಿ ಇದ್ರು. ಆ್ಯಂಡ್ ಅಷ್ಟು ಸುಲಭವಾಗಿ ಅವರು ಯಾರಿಗೂ ಅವ್ರ ಹೃದಯನ ಕೊಟ್ಟಿಲ್ಲ ಇದುವರೆಗೂ. ಎಲ್ಲೋ ಒಂದು ಕಡೆ ಅದನ್ನ ತುಂಬ ಒಂಥರ ಕಾಪಾಡ್ಕೊಂಡು ಬಂದಿದ್ದಾರೆ. ಒಂಥರ ಅಷ್ಟು ಬೇಗ ಯಾರಿಗೂ ಬಿದ್ದಿಲ್ಲ ಅವರು. ಅಂದರೆ ಪ್ರೀತಿನಲ್ಲಿ ಯಾರ ಜೊತೆನೂ ಬಿದ್ದಿಲ್ಲ ಅನ್ಸುತ್ತೆ. ಅವರೇನೆ ಇದು ಸರಿ ಇದು ತಪ್ಪು ಅನ್ನೋ ಥರ ಸಾಕಷ್ಟು ಬೌಂಡ್ರೀಸ್ನ ಹಾಕೊಂಡಿದ್ದಂಥ ವ್ಯಕ್ತಿ. ಬಟ್ ಎಲ್ಲೋ ಒಂದು ಕಡೆ ನೀವು ಈಗ ಅದನ್ನೆಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಇದ್ದೀರಾ. ಅವ್ರ ಅಸ್ತಿತ್ವನೇ ಒಂಥರ ಅಲ್ಲಾಡ್ಸೋದು ಅಂತ ಹೇಳ್ತಾರಲ್ಲ, ಬುಡ ಸಮೇತ, ಅದನ್ನ ನೀವು ಕಂಪ್ಲೀಟಾಗಿ ಅವ್ರನ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಇದ್ದೀರಾ ನೀವು. ಸೊ ಈ ವ್ಯಕ್ತಿ ಒಂಥರ ಸಿಕ್ಕಾಬಟ್ಟೆ ಈ ಹಠಮಾರಿತನ ಜಾಸ್ತಿ, ವೆರಿ ಸ್ಟಬರ್ನ್ ಪರ್ಸನ್, ಬಿಕಾಸ್ ಎಂಪರರ್ ವಾಸ್ ದೇರ್. ಸೊ ಲಾಟ್ ಆಫ್ ಸ್ಟಬರ್ನೆಸ್ ಇದೆ. ಅಂಡ್ ಅವ್ರು ಹೆಂಗೆ ಹೇಳ್ತಾರೋ ಹಾಗೆ ನಡಿಬೇಕು ಅನ್ನೋ ಥರ ಯೋಚನೆ ಮಾಡುವಂಥ ವ್ಯಕ್ತಿ. ಬಟ್ ಫೈಲ್ ನಂಬರ್ 1, ಇವಾಗ ನೀವು ಇವ್ರನ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಇದ್ದೀರಾ. ಓಕೆ, ಅವ್ರದ್ದೇನು ಒಂದು ಥಿಂಕಿಂಗ್ ಪ್ಯಾಟರ್ನ್ ಇತ್ತು, ಅವ್ರದ್ದೇನು ಒಂದು ಬಿಲೀಫ್ಸ್ ಇತ್ತು, ಲಿಮಿಟೇಷನ್ಸ್ ಇತ್ತು, ಅದನ್ನೆಲ್ಲ ನೀವು ಮುರಿತಾ ಇದ್ದೀರಾ. ಅಂಡ್ ಅವರೆಲ್ಲೋ ಒಂದು ಝೋನಲ್ಲಿ ಇದ್ರಲ್ಲ, ಒಂದು ಕಂಫರ್ಟ್ ಝೋನು, ಅದರಿಂದ ಕಂಪ್ಲೀಟಾಗಿ ನೀವು ಅವ್ರನ್ನ ಹೊರಗಡೆ ತರ್ತಾ ಇದ್ದೀರಾ. ಸೊ ಇಲ್ಲ ಒಂದ್ ಕಡೆ ಅವ್ರು ಅನ್ಕೊಂಡಿದ್ರು, ನಾನು ಏನ್ ಅನ್ಕೊಂಡಿದ್ನಲ್ಲ ಈ ಕನೆಕ್ಷನ್ ಅಲ್ಲಿ ಅದು ಹಾಗೆ ಆಗುತ್ತೆ ಅಂತ. ಬಟ್ ಅದು ಹಾಗಾಗ್ತಾ ಇಲ್ಲ. ಯೂನಿವರ್ಸ್ ಏನ್ ಡಿಸೈಡ್ ಮಾಡಿತ್ತಲ್ಲ, ಇದು ಈ ತರ ತಗೊಂಡು ಹೋಗ್ಬೇಕು ಈ ಕನೆಕ್ಷನ್ ಅಂತ, ಅದು ಆ ಒಂದು ಡೈರೆಕ್ಷನ್ ಅಲ್ಲಿ ಇವಾಗ ಹೋಗ್ತಾ ಇದೆ. ಸೊ ಅವ್ರ ಏನ್ ಹಠಮಾರಿತನ ಆಗಿರ್ಬೋದು, ಈಗೋ ಆಗಿರಬಹುದು, ಈಗ ಅದು ಯಾವುದೂ ಅವ್ರ ಹಿಡಿತದಲ್ಲಿಲ್ಲ. ಸೊ ಲೆಟ್ಸ್ ಸಿ ಫೈಲ್ ನಂಬರ್ 1, ನಿಮ್ಗೆ ಏನ್ ಗೈಡೆನ್ಸ್ ಇದೆ ಯೂನಿವರ್ಸ್ ಇಂದ, ಏಂಜಲ್ಸ್ ಇಂದ ಅಂತ. ಓಕೆ, ಸೊ ಲೆಟ್ಸ್ ಚೆಕ್ ಯುವರ್ ಗೈಡೆನ್ಸ್. ಪ್ಲೀಸ್ ಗೈಡ್ ಮೀ. ಫೈಲ್ ನಂಬರ್ 1ಗೆ ಏನು ಗೈಡೆನ್ಸ್ ಕೊಡ್ತೀರಾ ಅಂತ ಪ್ಲೀಸ್ ಹೆಲ್ಪ್ ಮೀ ಔಟ್. Six of Swords, 7 of Cups, 8 of Wands, 5 of Wands. Oh, Devil again. ಇದು ಸೆಕೆಂಡ್ ಟೈಮ್ ಬರ್ತಾ ಇರೋವಂಥದ್ದು ಡೆವಿಲ್ ಕಾರ್ಡ್. ಆ್ಯಕ್ಚುಲಿ ಪ್ರೀವಿಯಸ್ ಸ್ಪ್ರೆಡಲ್ಲೂ ನೀವು ನೋಡಿದ್ದೀರಾ ಡೆವಿಲ್ ಬಂದಿತ್ತು. ಓಕೆ, ಐ ಫೀಲ್ ಎಲ್ಲೋ ಈ ವ್ಯಕ್ತಿ ನಿಮ್ಗೊಂಥರ ತುಂಬ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರು ನಿಮ್ದು ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಾ ಇರೋದ್ರಿಂದ ಅವರೆಲ್ಲೋ ಒಂದ್ ಕಡೆ ನಿಮ್ಮ ಕಡೆ ತೋರಿಸ್ಕೊಳ್ತಾ ಇಲ್ಲ, ನಿಮ್ಮ ಹತ್ರ ತೋರಿಸ್ಕೊಳ್ತಾ ಇಲ್ಲ ಏನನ್ನು. ಒಂದ್ಸತಿ ನಿಮ್ಗೇನು ಅನ್ಸುತ್ತೆ ಅದರಿಂದ, ಈ ಪರ್ಸನ್ ಯಾರಿದ್ದಾರೆ ನಿಮ್ಮ ಮನಸ್ಸಲ್ಲಿ, ಅವರು ಒಂದ್ಸತಿ ನನ್ನ ಇಷ್ಟ ಅನ್ನೋ ಥರ ಬಿಹೇವ್ ಮಾಡ್ತಾರೆ, ಒಂದ್ಸತಿ ಏನು ಇಷ್ಟನೇ ಇಲ್ಲ ಅನ್ನೋ ಥರ ತೋರಿಸ್ಕೊಳ್ತಾರೆ ಅನ್ನೋ ಥರ. ಸೊ ಎಲ್ಲ ಒಂದ್ ಕಡೆ ನಿಮಗೂ ಸಹ ಇದರಿಂದ ಮಿಕ್ಸ್ಡ್ ಸಿಗ್ನಲ್ಸ್ ಸಿಗ್ತಾ ಇದೆ. ಅಂಡ್ ಆಲ್ಸೋ ಡೆವಿಲ್ ಇಸ್ ಹಿಯರ್. ಓಕೆ, ಸೊ ಸಿಕ್ಕಾಪಟ್ಟೆ ಅಬ್ಸೆಷನ್ ಇದೆ ಇಲ್ಲಿ. ಅಂಡ್ ಐ ಫೀಲ್ ಯೂನಿವರ್ಸ್ ಇಸ್ ಸೀಯಿಂಗ್, ನಿಮಗೆ ಏನು ಯೂನಿವರ್ಸ್ ಗೈಡೆನ್ಸ್ ಕೊಡ್ತಾ ಇದೆ ಅಂದರೆ, ಇಟ್ಸ್ ಟೈಮ್ ನೀವು ಮೂವ್ ಆನ್ ಆಗೋದು ಬೆಟರ್ ಅಂತ. ಡೋಂಟ್ ವೇಟ್ ಫಾರ್ ದಿಸ್ ಪರ್ಸನ್. ಈ ವ್ಯಕ್ತಿಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಬೇಡಿ, ಮೂವ್ ಆನ್ ಆಗೋದು ಉತ್ತಮ ಅಂತ. ಬಿಕಾಸ್ ಐ ಆಮ್ ಗೆಟಿಂಗ್ ಸಮ್ ಅನ್ಹೆಲ್ದಿ ಎನರ್ಜೀಸ್. ಓಕೆ, ಕಾರ್ಡ್ಸ್ ಶಫಲ್ ಮಾಡಬೇಕಾದ್ರೂ ಸ್ವಲ್ಪ ಹೆವಿ ಎನರ್ಜೀಸ್ ಫೀಲ್ ಆಯಿತು ನನಗೆ. ಅಂಡ್ ಡೆವಿಲ್ ಕಾರ್ಡ್ ಕೇಮ್ ಔಟ್. ಓಕೆ, ಸ್ವಲ್ಪ ಈ ಅಬ್ಸೆಷನ್ ಇವೆಲ್ಲ ಎಲ್ಲೋ ಒಂದ್ ಕಡೆ ತುಂಬಾ ಅನ್ಹೆಲ್ದಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅಂಡ್ ಈ ಪರ್ಸನ್ ಆಲ್ಸೋ ತುಂಬಾ ವೆರಿ ಕಂಟ್ರೋಲಿಂಗ್ ಪರ್ಸನ್. ಸೊ ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ ಮೇಲೆ ಸಿಕ್ಕಾಪಟ್ಟೆ ಅಬ್ಸೆಷನ್ ಎಲ್ಲ ಇದ್ರು, ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರು ಹೇಳ್ದಂಗೆ ಆಗ್ಬೇಕು ಅನ್ನೋ ತರ ಅನ್ಕೊಳ್ಳೋದು ಅಥವಾ ಆಗೋ ಚಾನ್ಸಸ್ ಜಾಸ್ತಿ. ಸೊ ಸಮ್ವೇರ್ ನಿಮ್ಗೆ ಇದು ತುಂಬಾ ಇನ್ ಫ್ಯೂಚರ್ ಬಾದರ್ ಮಾಡಬಹುದು. ಆದ್ರಿಂದ ಪ್ರೊಟೆಕ್ಟ್ ಯುವರ್ ಎನರ್ಜೀಸ್, ಡೋಂಟ್ ವೇಟ್ ಫಾರ್ ಎನಿ ಒನ್. ಇದು ಈ ಪರ್ಸನ್ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು. ನಾನು ಯಾವತ್ತೂ ಯಾರಿಗೂ ಸಜೆಸ್ಟ್ ಮಾಡಲ್ಲ ಯಾರಿಗೋಸ್ಕರ ನಾವು ಕಾಯ್ಕೊಂಡು ನಿಮ್ಮ ಲೈಫಲ್ಲಿ ಇರಿ ಅಂತ. ಸೊ ಅದ್ರ ಬದಲು ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಎನರ್ಜೀಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ ಏನಿದೆ, ನಿಮ್ಮ ಇನ್ನರ್ ಗೈಡೆನ್ಸ್ ಏನಿದೆ, ಅದನ್ನ ಟ್ರಸ್ಟ್ ಮಾಡಿ. ಖಂಡಿತವಾಗ್ಲೂ ಅದು ನಿಮ್ಮನ್ನ ಒಂದು ಸರಿಯಾದ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ, ಇಷ್ಟ ಆಗಿತ್ತು ನಿಮ್ಮ ರೀಡಿಂಗ್ ಫೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ಇದೇನಾದ್ರೂ ನಿಮಗೆ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಈ ವಿಡಿಯೋಗೆ ಲೈಕ್ ಮಾಡಬಹುದು, ಶೇರ್ ಮಾಡಬಹುದು. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ.
ಅಂಡ್ ನೀವು 1111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಎನರ್ಜೀಸ್ ಕೂಡ ಕ್ಲೈಮ್ ಮಾಡ್ಕೊಳ್ಬಹುದು. ಹಾಗೇನೆ ನೀವು ಯಾವ ಪೈಲ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನನಗೂ ಎಲ್ಲೋ ಒಂದ್ ಕಡೆ ಪೈಲ್ ಇದರಲ್ಲಿ ಯಾವ ಇದು ನಿಮ್ಗೆ ತುಂಬಾ ರೆಸನೇಟ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಲ್ಲಿವರೆಗೂ. ಅಂಡ್ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಲೆಟ್ ಸಿ ನಿಮ್ಮ ವ್ಯಕ್ತಿ ಭಾವನೆಗಳು ನಿಮ್ಗೆ ಮುಂಚೆ ಹೇಗಿತ್ತು ಅಂತ. ಸೊ ಫಸ್ಟ್ ನಾವು ಹಿಂದಿನ ಭಾವನೆ ಅಂದ್ರೆ ಪಾಸ್ಟ್ ಅಲ್ಲಿ ನಿಮ್ ಬಗ್ಗೆ ಅವ್ರಿಗೆ ಏನ್ ಫೀಲಿಂಗ್ಸ್ ಇತ್ತು ಅದನ್ನ ಚೆಕ್ ಮಾಡೋಣ. ಸೊ ಅದಾದ್ಮೇಲೆ ಈಗ ಪ್ರೆಸೆಂಟ್ ಅಲ್ಲಿ ಅಥವಾ ಕರೆಂಟ್ಲಿ ವಾಟ್ ದೇ ಆರ್ ಫೀಲಿಂಗ್ ಟುವರ್ಡ್ಸ್ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಲೆಟ್ ಸಿ. ಥಿಂಕ್ ಆಫ್ ದಿಸ್ ಪರ್ಸನ್. ಈ ಪರ್ಸನ್ ಬಗ್ಗೆ ಯೋಚನೆ ಮಾಡಿ. ಆದಷ್ಟು ಅವ್ರ ಫೋಟೋ ಇದ್ರೆ ಫೋಟೋನ ನೋಡಿ ಅಥವಾ ಅವ್ರ ಹೆಸರನ್ನ ಹೇಳ್ಕೊಳ್ಳಿ ಅಥವಾ ಅವ್ರ ಮುಖನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ನಿಮ್ಮ ಎನರ್ಜಿಸ್ಗೆ ಕನೆಕ್ಟ್ ಆಗ್ಬೋದು. ಯೂನಿವರ್ಸ್ ಪ್ಲೀಸ್ ಟೆಲ್ ಮಿ ಪೈಲ್ ನಂಬರ್ 2 ಪರ್ಸನ್ ಬಗ್ಗೆ ಪಾಸ್ಟ್ ಅಲ್ಲಿ ಏನ್ ಫೀಲ್ ಮಾಡ್ಕೊಳ್ತಾ ಇದ್ರು. ಏಂಜಲ್ಸ್ ಪ್ಲೀಸ್ ಗೈಡ್ ಮಿ. ಆದಷ್ಟು ಶಫ್ಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡಿದೆ ನೋಡಿ. ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಲಾಟ್ ಆಫ್ ಡಿಸ್ಟರ್ಬ್ಡ್ ಎನರ್ಜೀಸ್ ಐ ಆಮ್ ಫೀಲಿಂಗ್. ಓಕೆ, ಕಾರ್ಡ್ಸ್ ಆರ್ ಫಾಲಿಂಗ್. ಅಷ್ಟಕ್ಕಷ್ಟೇ ಕಾರ್ಡ್ಸ್ ಇದಾಗ್ತದೆ. So 8 of Cups is here. 7 of Pentacles. Strength card. 5 of Pentacles. 9 of Pentacles. Lot of Pentacles are coming out. And 3 of Wands is here, okay? ಐ ಥಿಂಕ್ ಪ್ರೀವಿಯಸ್ಲಿ ಈ ಕನೆಕ್ಷನ್ ಅಲ್ಲಿ ಏನೋ ಸರಿ ಇರಲಿಲ್ಲ ಅಂತ ಅನ್ಸುತ್ತೆ. ನಿಮ್ಮಲ್ಲಿ ಇಬ್ಬರಲ್ಲಿ ಒಬ್ರಿಗೆ ಐದರ್ ನೀವಾಗಿರ್ಬೋದು ಪೈಲ್ ನಂಬರ್ 2 ಆರ್ ದಿಸ್ ಪರ್ಸನ್. ಐ ಥಿಂಕ್ ನೀವಿಬ್ಬರಲ್ಲಿ ಯಾರೋ ಒಬ್ರು ಸಂಪೂರ್ಣವಾಗಿ ಹೀಲ್ ಆಗಿರ್ಲಿಲ್ಲ ಪ್ರೀವಿಯಸ್ಲಿ. ಓಕೆ, ಏನೋ ಒಂದು ಸಮ್ ಇನ್ಸೆಕ್ಯೂರಿಟೀಸ್ ಇತ್ತು, ಒಂದು ಭಯ ಇತ್ತು, ಅಟ್ಯಾಚ್ಮೆಂಟ್ ಬಗ್ಗೆ ಭಯ ಇತ್ತು ಸಾಕಷ್ಟು. ಬಿಕಾಸ್ ಪ್ರಾಬಬ್ಲಿ ನೀವೆಲ್ಲೋ ಸಣ್ಣ ವಯಸ್ಸಲ್ಲಿ ಇದ್ವಿ, ನೀವಂತ ಹೇಳ್ತಲ್ಲ, ನೀವಾಗಿರ್ಬಹುದು, ಈ ಪರ್ಸನ್ ಆಗಿರಬಹುದು, ಚಿಕ್ಕ ವಯಸ್ಸಲ್ಲಾಗಿರ್ಬಹುದು ಅಥವಾ ರೀಸೆಂಟ್ ಟೈಮ್ಸ್ ಅಲ್ಲಿ ಆಗಿರಬಹುದು, ಯಾರೋ ಅವ್ರು ತುಂಬಾ ಇಷ್ಟವಾದವರು ಅಥವಾ ತುಂಬಾ ಹತ್ರದ ಮನಸ್ಸಿಗೆ ಹತ್ರ ಆಗಿರೋರನ್ನ ಕಳ್ಕೊಂಡಿರಬಹುದು. ಸೊ ಆ ಕಾರಣಕ್ಕೆ ಮೇ ಬಿ ಒಂದು ಅಬಾಂಡ್ಮೆಂಟ್ ಫಿಯರ್ ಇದೆ. ಎಲ್ಲಿ ಬಿಟ್ಟು ಇನ್ನು ಯಾರಾದ್ರೂ ನನ್ನ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ನಾನು ಎಲ್ಲಿ ಹೃದಯ ಹೊಡೆದೋಗುತ್ತೋ ಅನ್ನೋ ತರ ಒಂದು ಭಾವನೆ ಇದೆ. ಓಕೆ, ಸಿ ಅಗೈನ್ ಡೆವಿಲ್. ಐ ಡೋಂಟ್ ನೋ, ಈ ಡೆವಿಲ್ ಕಾರ್ಡ್ ಪೈಲ್ ನಂಬರ್ 1 ಅಲ್ಲೂ ಸಾಕಷ್ಟು 2-3 ಟೈಮ್ಸ್ ರಿಪೀಟ್ ಆಗಿತ್ತು. ಅಂಡ್ ಅಗೈನ್ ಡೆವಿಲ್ ಇಸ್ ಕಮಿಂಗ್. ಓಕೆ, ಡೆವಿಲ್ ಅಲಾಂಗ್ ವಿತ್ ಡೆವಿಲ್ ಅಲಾಂಗ್ ವಿತ್ 5 ಆಫ್ ಪೆಂಟಕಲ್ಸ್. ಸೊ ಡೆಫಿನೆಟ್ಲಿ ಸಮ್ ಭಯಗಳಿದೆ ಇಲ್ಲಿ, ಹೆದರಿಕೆ, ಸಾಕಷ್ಟು ಹೆದರಿಕೆ ಇದೆ, ಫಿಯರ್ ಇದೆ. ಎಸ್ಪೆಷಲಿ ಸಮ್ ಇಂಟಿಮೆಸಿ ಫಿಯರ್ ಇರಬಹುದು, ಈ ನೀವಾಗಿರ್ಬೋದು ಅಥವಾ ಈ ವ್ಯಕ್ತಿ ಆಗಿರಬಹುದು. ಪ್ರೀವಿಯಸ್ಲಿ ಮುಂಚಿನ ಮಾತು ಹೇಳ್ತಾ ಇದ್ದೀನಿ. ಸೊ ನೀವಿಬ್ರು ನಿಮ್ಮಿಬ್ಬರಲ್ಲಿ ಒಬ್ರು ಒಂಥರ ಯಾರಿಗೂ ಅಟ್ಯಾಚ್ ಆಗೋದಕ್ಕೆ ತುಂಬಾ ಹೆದರ್ತೀರಾ. ಸಾಕಷ್ಟು ಬೇಗ ನೀವು ಯಾರಿಗೂ ಅಟ್ಯಾಚ್ ಆಗಲ್ಲ ಅಷ್ಟು ಸುಲಭವಾಗಿ. ಸೊ ಹಿಂದಿನ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಪಾಸ್ಟ್ ಅಲ್ಲಿ ನಾನು ಮಾತಾಡ್ತಾ ಇರೋಂಥದ್ದು ಮುಂಚಿನ ಮಾತು. ಸೊ ಮುಂಚೆ ಐ ಥಿಂಕ್ ನಿಮ್ಗೆಲ್ಲೋ ಒಂದ್ ಕಡೆ ಏನೋ ಸೆಲ್ಫ್ ವರ್ತ್ ಇಶ್ಯೂಸ್ ಇತ್ತು. ಅಂದ್ರೆ ನಾನು ಡಿಸರ್ವಿಂಗ್ ಇಲ್ಲ ಯಾರಿಗೂ, ಯಾರ ಪ್ರೀತಿಗೂ, ನಿಮ್ಗೆ ಅಥವಾ ಈ ವ್ಯಕ್ತಿಗೆ, ಐದರ್ ಎನಿ ಒನ್. ಓಕೆ, ನಾನು ಯಾರ ಪ್ರೀತಿಗೂ ನಾನು ಅರ್ಹನಲ್ಲ ಅಥವಾ ಅರ್ಹಳಲ್ಲ, ಈ ತರ ಎಲ್ಲ ಒಂಥರ ಥಾಟ್ಸ್ ಗಳಿತ್ತು ಪ್ರೀವಿಯಸ್ಲಿ. ಅಂಡ್ ಡೆಫಿನೆಟ್ಲಿ ಏನೋ ಒಂದು ಇನ್ನರ್ ಚೈಲ್ಡ್ ಇಶ್ಯೂಸ್ ಇದೆ ಇಲ್ಲಿ. ಬಿಕಾಸ್ 7 ಆಫ್ ಪೆಂಟಕಲ್ಸ್ ವಿತ್ ದ ಡೆವಿಲ್ ಕಾರ್ಡ್. ಓಕೆ, 7 ಆಫ್ ಪೆಂಟಕಲ್ಸ್ ಮತ್ತೆ ಡೆವಿಲ್ ಕಾರ್ಡ್ ಡೆಫಿನೆಟ್ಲಿ ಸಮ್ ಇನ್ನರ್ ಚೈಲ್ಡ್ ಅಥವಾ ಅನ್ಹೀಲ್ಡ್ ಟ್ರಾಮಾಸ್ ಇರಬಹುದು. ಅಂದ್ರೆ ಕಾನ್ಫಿಡೆನ್ಸ್ ಇಶ್ಯೂಸ್ ಆಗಿರಬಹುದು, ಅಂದ್ರೆ ನಾನು ಯಾರಿಗೂ ವರ್ದಿ ಇಲ್ಲ ಅನ್ನೋ ತರ, ಅಥವಾ ಮನಸ್ಸಲ್ಲಿ ಆಗುವಂತಹ ಭಾವನೆಗಳನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡದಿರೋ ಅಂತದ್ದಾಗಿರ್ಬೋದು, ಅಥವಾ ಅವರಷ್ಟಕ್ಕೆ ಅವ್ರನ್ನೇ ಸೆಲ್ಫ್ ಡೌಟ್ ಅಂತಾರಲ್ಲ, ಸೆಲ್ಫ್ ಡೌಟ್ ಪಡ್ಕೊಳ್ಳುವಂತದ್ದಾಗಿರ್ಬೋದು. ಹೀಗೆ ಸಾಕಷ್ಟು ಇಶ್ಯೂಸ್ ಮುಂಚೆ ಕಾಣಿಸ್ತಾ ಇತ್ತು ಈ ಕನೆಕ್ಷನ್ ಅಲ್ಲಿ. ಸೊ ಎಲ್ಲ ಒಂದು ಕಾರಣದಿಂದ, ಈ ಎಲ್ಲ ಕಾರಣದಿಂದಾಗಿ ಯು ಆರ್ ವೆರಿ ಮಚ್ ಗಾರ್ಡೆಡ್ ಅಪ್. ನೀವು ಒಂಥರ ಸಿಕ್ಕಾಬಟ್ಟೆ ಒಂಥರ ಈ ವ್ಯಕ್ತಿನ ದೂರ ಮಾಡಿದಿರ, ಈ ಪರ್ಸನ್. ಓಕೆ, ನನಗೆ ಈ ವ್ಯಕ್ತಿ ನನಗೆ ಲೈಫಲ್ಲಿ ಇರೋದು ಬೇಡ, ಸೊ ದೂರ ಹೊಟ್ಟೋಗ್ಲಿ ಅಂತ ನೀವೇ ಇವ್ರನ್ನ ಪುಷ್ ಮಾಡಿದಿರಾ, ಅಥವಾ ಈ ವ್ಯಕ್ತಿ ನಿಮ್ಮನ್ನ ಪುಷ್ ಮಾಡಿದ್ದಾರೆ.
ಸೊ ಇಬ್ಬರಲ್ಲಿ ಒಬ್ರು ಯಾರೋ ನನಗೆ ಈ ಕನೆಕ್ಷನ್ ಬೇಡ ಅಂತ ದೂರ ಹೋಗಿರೋ ಒಂದು ಸಿಚುವೇಶನ್ಸ್ ಅಥವಾ ಎನರ್ಜೀಸ್ ನನಗೆ ಇಲ್ಲಿ ಸಾಕಷ್ಟು ಕಾಣಿಸ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಅವರಷ್ಟಕ್ಕೆ ಅವರೇ ಅನ್ಕೊಂಡಿದ್ದಾರೆ, ಪೈಲ್ ನಂಬರ್ 2 ನನ್ನ ಲೈಫಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ, ಇದೊಂದು ಮಿಸ್ಡ್ ಆಪರ್ಚುನಿಟಿ, ನಾನು ತುಂಬಾ ಎಮೋಷನಲ್ ಆಗಿ ಈ ಒಂದು ಕನೆಕ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಸಾಕಷ್ಟು ಎಮೋಷನಲ್ ಪೇನ್ ಸಿಗುತ್ತೆ ಮುಂದೆ ಇನ್ ಫ್ಯೂಚರ್ ಅಲ್ಲಿ. ಸೊ ಈ ತರ ಎಲ್ಲ ಒಂದು ಇನ್ಸೆಕ್ಯೂರಿಟೀಸ್ ಅಲ್ಲಿ ಈ ವ್ಯಕ್ತಿ ದೇ ಹ್ಯಾಡ್ ಗಾನ್ ಥ್ರೂ ಪಾಸ್ಟ್ ಅಲ್ಲಿ. ಐ ಥಿಂಕ್ ಸಾಕಷ್ಟು ಹಾರ್ಟ್ ಬ್ರೇಕ್ ಆಗಿದೆ ಅಂತ ಅನ್ಸುತ್ತೆ ಈ ವ್ಯಕ್ತಿಗೆ. ಮೇ ಬಿ ಅವರು ಮುಂಚೆ ಅವ್ರು ತುಂಬಾ ಇಷ್ಟಪಟ್ಟಿದ್ದವ್ರನ್ನ ಯಾರನ್ನೋ ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಅವ್ರು ಇವ್ರನ್ನ ಬಿಟ್ಟು ಹೋಗಿರೋಂಥದ್ದು ಇದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಒಂಥರ ಇವರು ಅವರಷ್ಟಕ್ಕೆ ಅವರೇ ಒಂಥರ ಅವ್ರ ಸುತ್ತ ಒಂದು ಗೋಡೆನ ಕ್ರಿಯೇಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಇವಾಗ ನಾನು ಯಾರ ಜೊತೆನೂ ಎಮೋಷನಲ್ ಆಗಬಾರ್ದು, ಸೊ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ನನ್ನ ಹೃದಯ ಒಡಿದಿರೋ ಹಾಗೆ ನಾನು ಮತ್ತೆ ಮುಂದೆ ಗಮನ ಕೊಡಬೇಕು ಅನ್ನೋ ತರ ಇವರಷ್ಟಕ್ಕೆ ಇವರೇ ಒಂದು ಬೌಂಡ್ರೀಸ್ನ, ಒಂದು ವಾಲ್ನ ಅವ್ರ ಸುತ್ತ ಕಟ್ಕೊಂಡ್ ಬಿಟ್ಟಿದ್ದಾರೆ. ಸೊ ಅವ್ರು ಹೆಂಗೆ ಅಂತ ಅಂದ್ರೆ ಪೈಲ್ ನಂಬರ್ 2 ಮತ್ತೆ ನನ್ನ ಲೈಫಲ್ಲಿ ಬಂದ್ರೆ ಎಗೇನ್ ಅದೇ ಸೇಮ್ ಹಾರ್ಟ್ ಬ್ರೇಕ್ಸ್, ಅದೇ ಸೇಮ್ ಪೇನ್ ನಾನು ನೋಡ್ಬೇಕಾಗತ್ತೆ ಮತ್ತೆ. ಸೊ ಇದೆಲ್ಲ ಒಂದು ಇನ್ಸೆಕ್ಯೂರಿಟೀಸ್ ಅವ್ರನ್ನ ಕಾಡಿದೆ. ಸೊ ಹಾಗಾಗಿ ಅವರು ನಿಮ್ಮನ್ನ ದೂರ ತಳ್ಳಿದ್ದಾರೆ ಅವ್ರ ಲೈಫಿಂದ. ಸೊ ನೀವು ಸಾಕಷ್ಟು ಇನ್ವೆಸ್ಟ್ ಮಾಡಿದ್ರಿ ಇನಿಷಿಯಲಿ ಈ ಕನೆಕ್ಷನ್ ಅಲ್ಲಿ, ಬಟ್ ನಿಮಗೇನಂತ ಅನ್ಸಕ್ ಶುರು ಆಗಿದೆ, ಇವ್ರು ಯಾವಾಗ ಒಂದು ತುಂಬಾ ಡಿಫೆನ್ಸಿವ್ ಆಗಿ ನಿಮ್ಮ ಹತ್ರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನಿಮ್ನ ಇಗ್ನೋರ್ ಮಾಡೋದಾಗಿರ್ಬೋದು, ಅಥವಾ ನಿಮ್ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ತರ ಪ್ರಿಟೆಂಡ್ ಮಾಡುವಂತದ್ದಾಗಿರ್ಬೋದು. ನಿಮ್ಗೇನಂತ ಅನ್ಸಿದೆ ಅವಾಗ ಅಂದ್ರೆ, ಓಕೆ ಈ ವ್ಯಕ್ತಿಗೆ ನನ್ನ ಮೇಲೆ ಇಂಟ್ರೆಸ್ಟೇ ಇಲ್ಲ, ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ, ಸುಮ್ನೆ ನಾನು ತುಂಬಾ ಎಮೋಷನಲ್ ಆಗಿ ಇವ್ರ ಜೊತೆ ಕನೆಕ್ಟ್ ಆಗ್ತಾ ಇದ್ದೀನಿ ಅಂತ ನಿಮಗೆ ಅನ್ಸಕ್ ಶುರು ಆಗಿದೆ. ಇಲ್ಲಿ ಈ ವ್ಯಕ್ತಿ ನೋಡಿ, ನೀವು ಈ ಯೂನಿವರ್ಸ್ ಇವ್ರಿಗೆ ಒಂದು ಕಪ್ ನ ಆಫರ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿ ಈ ವ್ಯಕ್ತಿಗೆ ಈ ಯೂನಿವರ್ಸ್ ಈ ಕಪ್ ನ ಆಫರ್ ಮಾಡ್ತಾ ಇದೆ, ಬಟ್ ಈ ವ್ಯಕ್ತಿ ಏನ್ ಮಾಡ್ತಾ ಇದಾರೆ, ಆ ಕಪ್ ಕಡೆ ನೋಡ್ತಾನೆ ಇಲ್ಲ. ಅವ್ರು ಏನ್ ಕಳ್ಕೊಂಡಿದಾರಲ್ಲ, ಸೊ ಬಾಕಿ ಏನ್ 3 ಕಪ್ಸ್ ಇದೆಯಲ್ಲ ಅದನ್ ಕಡೆ ಗಮನಿಸ್ತಾ ಇದಾರೆ. ಸೊ ಈ ವ್ಯಕ್ತಿನೂ ಹಾಗೇನೆ ನಿಮ್ಮ ಪ್ರೀತಿ, ನಿಮ್ ಕಾಳಜಿ, ನಿಮ್ಮ ಕೇರ್ ಇದನ್ನೆಲ್ಲ ಬಿಟ್ಟು ಅವ್ರು ಏನ್ ಆಲ್ರೆಡಿ ಇವಾಗ ಅವ್ರ ಲೈಫಲ್ಲಿ ಕಳ್ಕೊಂಡಿದಾರಲ್ಲ, ಬರೀ ಅದ್ರ ಕಡೆಗೆ ಮಾತ್ರ ಅವ್ರು ಜಾಸ್ತಿ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಅಂಡ್ ನಿಮ್ಮ ಕಡೆ ಯೂನಿವರ್ಸ್ ನಿಮ್ಮಂತ ಒಂದು ವ್ಯಕ್ತಿನ ಅವ್ರ ಲೈಫಲ್ಲಿ ಕೊಡ್ತಾ ಇದ್ರು ಸಹ ಅವ್ರು ಅದನ್ನ ಬೇಕು ಅಂತನೋ ಅಥವಾ ಬೇಡ ಅಂತನೋ ಸಮ್ವೇರ್ ಅವ್ರು ತುಂಬಾ ಇಗ್ನೋರ್ ಮಾಡಿದ್ದಾರೆ. ಸೊ ಎಲ್ಲೋ ಈ ವ್ಯಕ್ತಿ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನಾನ್ ಪೈಲ್ ನಂಬರ್ 2ಗೆ ಡಿಸರ್ವಿಂಗ್ ಪರ್ಸನ್ ಅಲ್ಲ ಅಂತ, ಬಿಕಾಸ್ ಸಿ 5 ಆಫ್ ಪೆಂಟಕಲ್ಸ್ ಈಸ್ ಹಿಯರ್. ಓಕೆ, ಸೊ ಎಲ್ಲ ಒಂದ್ ಕಡೆ ಅವ್ರಿಗೆ ಏನ್ ಅನ್ಸಿದೆ, ಓಕೆ ಪೈಲ್ ನಂಬರ್ 2 ನನ್ನ ಇಷ್ಟಪಡ್ತಾರೋ ಇಲ್ವೋ, ನಾನೇನಾದ್ರೂ ತುಂಬಾ ಎಮೋಷನಲ್ ಆಗಿ ಇನ್ವೆಸ್ಟ್ ಮಾಡಿ ಕೊನೆಗೆ ಅವ್ರು ನನ್ನ ಬಿಟ್ಟು ಹೊಟ್ಟು ಹೋದ್ರೆ ಏನ್ ಮಾಡೋದು. ಸೊ ಹೀಗೆ ಅವರಷ್ಟಕ್ಕೆ ಅವರೇ ಒಂದು ಸಾಕಷ್ಟು ಲಿಮಿಟಿಂಗ್ ಬಿಲೀಫ್ಸ್ ನ ಇಟ್ಕೊಂಡು ನಿಮ್ಮನ್ನ ಸಾಕಷ್ಟು ಇಗ್ನೋರ್ ಮಾಡಿದ್ದಾರೆ ಪ್ರೀವಿಯಸ್ಲಿ. ಬಟ್ ನೀವು ಪೈಲ್ ನಂಬರ್ 2 ಈ ಪರ್ಸನ್ ನ ಎಲ್ಲೋ ಒಂದ್ ಕಡೆ ಸಾಕಷ್ಟು ಹೀಲ್ ಮಾಡಿದ್ದೀರಾ. ಅವ್ರ ಪಾಸ್ಟ್ ಟ್ರಾಮಾಸ್ ಏನೇ ಇರಬಹುದು, ಏನೇ ಆಗಿರ್ಬೋದು, ಎಲ್ಲೋ ಸಮ್ವೇರ್ ಅವ್ರಿಗೆ ನಿಮ್ ಕಡೆ ಒಂದು ಕಂಫರ್ಟ್ ಸಿಕ್ಕಿದೆ. ನಿಮ್ಮ ಜೊತೆ ಇದ್ದಷ್ಟು ದಿನ ಎಲ್ಲೋ ಒಂದ್ ಕಡೆ ಒಂಥರ ಕಂಫರ್ಟ್ ಸಿಕ್ಕಿದೆ. ಅಂಡ್ ನಿಮ್ ಕಡೆ ಸಾಕಷ್ಟು ಅಟ್ರಾಕ್ಷನ್ ಕೂಡ ಈ ವ್ಯಕ್ತಿಗೆ ಇತ್ತು ಪ್ರೀವಿಯಸ್ಲಿ. ನಿಮ್ಮಿಬ್ಬರಲ್ಲಿ ಒಬ್ರು ಯಾರೋ ಲಿಯೋ ಸೈನ್ ಅಂತ ಅನ್ಸುತ್ತೆ, ಅಂದ್ರೆ ಸಿಂಹ ರಾಶಿ ಇರಬಹುದು, ನೀವಾಗಿರಬಹುದು ಅಥವಾ ಈ ವ್ಯಕ್ತಿ ಆಗಿರಬಹುದು. ಅಂಡ್ ಆಲ್ಸೋ ಹಿಯರ್ ಹೆರೋಫೆಂಟ್ ಕಾರ್ಡ್ ಇದೆ, ಹೆರೋಫೆಂಟ್ ಅಲಾಂಗ್ ವಿತ್ ದ ಸ್ಟ್ರೆಂತ್ ಕಾರ್ಡ್. ಓಕೆ, ಸೊ ಸಮ್ವೇರ್ ಇದು ಒಂದು ಸ್ಪಿರಿಚುವಲ್ ಕನೆಕ್ಷನ್. ಓಕೆ, ಹೈಯರ್ ಲೆವೆಲ್ ಆಫ್ ಸ್ಪಿರಿಚುವಲ್ ಕನೆಕ್ಷನ್. ಇದು ನಿಮ್ ಲೈಫ್ ಅಲ್ಲಿ ಯೂನಿವರ್ಸ್ ಕಳಿಸಿರುವಂತಹ ಕನೆಕ್ಷನ್. ಏನಕ್ಕೆ ಏನೋ ಕೆಲವು ಪಾಠಗಳನ್ನ ಕಲಿಲಿಕ್ಕೋಸ್ಕರ ನೀವು ಹಾಗೆ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿನೂ ಸಹ ಸರ್ಟನ್ ಲೆಸನ್ಸ್ ನ ಕಲಿಬೇಕಾಗಿತ್ತು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಯೂನಿವರ್ಸ್ ಇದನ್ನ ಬೇಕು ಅಂತ ನಿಮ್ಮ ಲೈಫ್ ಅಲ್ಲಿ ತಂದಿರುವಂತಹ ಕನೆಕ್ಷನ್. ಸೊ ಲೆಟ್ಸ್ ಸಿ ಕರೆಂಟ್ಲಿ ಅವ್ರು ಇವಾಗ ರೈಟ್ ನಾವು ನಿಮ್ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದಾರೆ, ಏನ್ ಫೀಲಿಂಗ್ಸ್ ಇದೆ ಅಂತ ಚೆಕ್ ಮಾಡೋಣ. ಓಕೆ, and I'm very excited because ಪ್ರೀವಿಯಸ್ಲಿ ಅಂದ್ರೆ ಪಾಸ್ಟ್ ಅಲ್ಲಿ ಈ ಕನೆಕ್ಷನ್ ಅಲ್ಲಿ ಸಾಕಷ್ಟು ನೋವಿದೆ, ಸಾಕಷ್ಟು ಡಿಸ್ಟೆನ್ಸ್ ಇದೆ, ಇಗ್ನೋರೆನ್ಸ್ ಇದೆ, ಹಾಗೆ ಪೇನ್ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ಇನ್ನರ್ ಚೈಲ್ಡ್ ಇಶ್ಯೂಸ್ ಕೂಡ ಕಾಣಿಸಿದೆ. ಸೊ ಲೆಟ್ಸ್ ಸಿ, ಇವಾಗ ನೋಡೋಣ ಈ ವ್ಯಕ್ತಿ ನಿಮ್ ಬಗ್ಗೆ ಹೇಗೆ, ಯಾವ ತರ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ ಅಟ್ ಪ್ರೆಸೆಂಟ್ ಇನ್ ಕರೆಂಟ್ ಸಿಚುವೇಶನ್ ಅಲ್ಲಿ ಅಂತ. ಓಕೆ, ಸೊ ಎಂಪರರ್. ಓಕೆ, ಸೊ ಲಾಟ್ ಆಫ್ ಕಾರ್ಡ್ಸ್ ಐ ಥಿಂಕ್ ಪೈಲ್ ನಂಬರ್ 1 ಅಲ್ಲೂ ಸಹ ರಿಪೀಟ್ ಆಗಿದೆ. ಎಂಪರರ್ ಕಾರ್ಡ್ ಇತ್ತು, ಡೆವಿಲ್ ಕಾರ್ಡ್,
ಓಕೆ, ಸೊ ಮೇ ಬಿ ನಿಮಗೆ ಪೈಲ್ 1 ಸಹ ರೆಸೊನೇಟ್ ಆಗ್ಬೋದು. ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ಪೈಲ್ 1 ಆಲ್ಸೋ. ಓಕೆ, ನೈಟ್ ಆಫ್ ಕಪ್ಸ್, 9 of wands. ಐ ಥಿಂಕ್ ನೈಟ್ ಆಫ್ ಕಪ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ 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 ಅಟ್ರಾಕ್ಷನ್ ಇದೆ, ಲಾಟ್ ಆಫ್ ಪ್ಯಾಷನ್ ಇದೆ, ಆ್ಯಂಡ್ ಆಲ್ಸೋ ತುಂಬ ಒಂಥರ ಏನು ದೇ ಆರ್ ವೆರಿ ಮಚ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ಓಕೆ, ಸೊ ಕಿಂಗ್ ಆಫ್ ವಾಂಡ್ಸ್ ಇಸ್ ದೇರ್ ಅಗೇನ್, ಸಿ, ಆ್ಯಂಡ್ ಆಲ್ಸೋ ದ ಚಾರಿಯಟ್. ಓಕೆ, 2 of cups. ಸೊ ಡೆಫಿನೆಟ್ಲಿ ಇದೊಂದು ಮ್ಯೂಚುವಲ್ ಅಟ್ರಾಕ್ಷನ್. ನಿಮಗೂ ಸಹ ಈ ವ್ಯಕ್ತಿ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ಹಾಗೆ ಈ ವ್ಯಕ್ತಿಗೂ ಸಹ ನಿಮ್ಮ ಮೇಲೆ ಸಾಕಷ್ಟು ಅಟ್ರಾಕ್ಷನ್ ಆ್ಯಂಡ್ ಫೀಲಿಂಗ್ಸ್ ಆ್ಯಂಡ್ ಪ್ಯಾಷನ್ ಆ್ಯಂಡ್ ಒಂದು ಸ್ಪಾರ್ಕ್ ಎಲ್ಲಾನು ಸಹ ಇದೆ ಖಂಡಿತವಾಗ್ಲೂ. ಆ್ಯಂಡ್ ಆಲ್ಸೋ 9 of swords. ಓಕೆ, ಸೊ ಎಂಪರರ್ ವಿತ್ ನೈಟ್ ಆಫ್ ವಾಂಡ್ಸ್. ಓಕೆ, ಸಮ್ವೇರ್ ಎಲ್ಲೋ ಒಂದು ಕಡೆ ಈ ವ್ಯಕ್ತಿಗೆ ಸಾಕಷ್ಟು ಈಗೋ ಇದೆಲ್ಲ ಪಾಸ್ಟ್ ಇದರಲ್ಲಿ ಇತ್ತು ಅನ್ಸುತ್ತೆ. ಬಟ್ ನೀವಿವಾಗ ಅದನ್ನೆಲ್ಲ ಸಂಪೂರ್ಣವಾಗಿ ಒಡೆದಿದ್ದೀರಾ. ಅಂದರೆ ನೀವು ಅವ್ರ ಲೈಫಲ್ಲಿ ಎಂಟ್ರ್ ಆದಮೇಲೆ ಅವರಲ್ಲಿ ಸಾಕಷ್ಟು ಚೇಂಜಸ್ ಆಗಿದೆ. ಅವ್ರ ಈಗೋ ಸಂಪೂರ್ಣವಾಗಿ ಒಂಥರ ಶಾಟರ್ ಆಗಿದೆ ಅಂತಾರಲ್ಲ, ಅಂದರೆ ಅವ್ರ ಈಗೋ ಎಲ್ಲ ಒಂಥರ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಈಗಲೂ ಇದೆ ಸ್ವಲ್ಪ, ಬಟ್ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ ಸಾಕಷ್ಟು ಅವರಲ್ಲಿ ಬದಲಾವಣೆಗಳು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಚಾರಿಯಟ್ ಈಸ್ ದೇರ್ ಅಲಾಂಗ್ ವಿತ್ 9 of wands. ಓಕೆ, ಸೊ ಅವರಲ್ಲಿ ಸಾಕಷ್ಟು ರಿಯಲೈಸೇಷನ್ಸ್ ಆಗ್ತಾ ಇದೆ ಇವಾಗ. ಇನ್ಫ್ಯಾಕ್ಟ್ ವೆರಿ ಮಚ್ ಲಾಟ್ ಆಫ್ ರಿಯಲೈಸೇಷನ್ಸ್ ಆಗ್ತಾ ಇದೆ ಈ ಕನೆಕ್ಷನ್ ಬಗ್ಗೆ. ಅಂಡ್ ಆಲ್ಸೋ ಎಲ್ಲೋ ಈ ವ್ಯಕ್ತಿಗೆ ಇನ್ನೂ ಸ್ವಲ್ಪ ಈಗೋ ಇದೆ, ಕಂಪ್ಲೀಟ್ ಆಗಿ ಅವ್ರಿಗೆ ಸರೆಂಡರ್ ಮಾಡಿಲ್ಲ ಈ ಕನೆಕ್ಷನ್ನ, ಬಿಕಾಸ್ ಎಂಪರರ್ ಇದೆ. ಈ ವ್ಯಕ್ತಿಗೆ ನೀವು ಅವ್ರನ್ನ ಚೇಸ್ ಮಾಡಬೇಕು. ಓಕೆ, ಅವ್ರಿಗೆ ನೀವು ಅವ್ರನ್ನ ಒಂಥರ ದೇ ವಾಂಟ್ ವ್ಯಾಲಿಡೇಷನ್. ಅವರೆಲ್ಲೋ ಒಂದು ಕಡೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ನೀವು ಅವ್ರಿಗೆ ಫೀಲಿಂಗ್ಸ್ ಇದೆ, ನೀವು ಅದನ್ನ ತೋರಿಸ್ಕೊಳ್ಬೇಕು. ನಿಮ್ಗೇನಿದೆಯಲ್ಲ ಪೈಲ್ ನಂಬರ್ 2, ನಿಮ್ಗೇನಿದೆಯಲ್ಲ ಈ ಪರ್ಸನ್ ಬಗ್ಗೆ ಫೀಲಿಂಗ್ಸು, ಅದು ನೀವೇ ಎಕ್ಸ್ಪ್ರೆಸ್ ಮಾಡಲಿ ಅನ್ನೋ ಥರ. ಸೊ ಒಂದು ಸ್ವಲ್ಪ ಒಂದು ಕಂಟ್ರೋಲಿಂಗ್ ಬಿಹೇವಿಯರ್ ಇದೆ ಈ ವ್ಯಕ್ತಿನಲ್ಲಿ. ದೇ ವಾಂಟ್ ಟು ಫೀಲ್ ಗುಡ್ ಇನ್ ದಿಸ್ ಕನೆಕ್ಷನ್. ಓಕೆ, ತುಂಬಾ ಮ್ಯಾಸ್ಕ್ಯುಲೈನಿಟಿ ಕಾಣಿಸ್ತದೆ, ಬಿಕಾಸ್ ಎಂಪರರ್ ಈಸ್ ದೇರ್, ನೈಟ್ ಆಫ್ ಕಪ್ಸ್ ಈಸ್ ಆಲ್ಸೋ ಹಿಯರ್, ಅಂಡ್ ಕಿಂಗ್ ಆಫ್ ವಾಂಡ್ಸ್ ಈಸ್ ಹಿಯರ್. ಸೊ ಲಾಟ್ ಆಫ್ ಮ್ಯಾಸ್ಕ್ಯುಲೈನ್ ಎನರ್ಜೀಸ್ ಸಾಕಷ್ಟಿದೆ ಈ ಕನೆಕ್ಷನ್ ಅಲ್ಲಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ತುಂಬಾ ಡಾಮಿನೇಟಿಂಗ್ ಆಗಿದ್ದಾರೆ, ತುಂಬಾ ಕಂಟ್ರೋಲಿಂಗ್ ಆಗಿದ್ದಾರೆ, ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಅಟ್ರಾಕ್ಷನ್ ಇದೆ. ದಿಸ್ ಪರ್ಸನ್ ನಿಮಗೆ ಸಿಕ್ಕಾಬಟ್ಟೆ ಅಟ್ರಾಕ್ಟ್ ಆಗಿದ್ದಾರೆ, ಅಂಡ್ ಲಾಟ್ ಆಫ್ ಪ್ಯಾಷನ್ ಇದೆ, ಲಾಟ್ ಆಫ್ ಒಂಥರ ಫೀಲಿಂಗ್ಸ್ ಇದೆ ನಿಮ್ ಬಗ್ಗೆ. ಬಿಕಾಸ್ ಕಿಂಗ್ ಆಫ್ ವಾಂಡ್ಸ್ ಇಸ್ ದೇರ್ ಅಂಡ್ ನೈಟ್ ಆಫ್ ಕಪ್ಸ್ ಇಸ್ ಆಲ್ಸೋ ಹಿಯರ್. ಓಕೆ, ಸೊ ನಿಮ್ ಕಡೆ ಸಾಕಷ್ಟು ಅಟ್ರಾಕ್ಷನ್ ಇದೆ, ತುಂಬಾ ಫೀಲಿಂಗ್ಸ್ ಇದೆ, ಅಂಡ್ ಈ ಕನೆಕ್ಷನ್ಗೋಸ್ಕರ ಅವರು ತುಂಬಾ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ ಇವಾಗ ಕರೆಂಟ್ಲಿ. ಸೊ ಮುಂಚೆ ತುಂಬಾ ಸಾಕಷ್ಟು ಇಗ್ನೋರ್ ಮಾಡಿದ್ದಾರೆ ನಿಮ್ನ, ಬಟ್ ರೈಟ್ ನೌ ಈ ಕನೆಕ್ಷನ್ಗೋಸ್ಕರ ಅವರು ಸಾಕಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಅವರನ್ನ, ಅವ್ರ ಟೈಮ್ನ, ಅವ್ರ ಎನರ್ಜೀಸ್ನ, ದೇ ಆರ್ ರೆಡಿ ಫಾರ್ ದ್ಯಾಟ್. ಅಂಡ್ ಆಲ್ಸೋ ಈ ವ್ಯಕ್ತಿ ಒಂಥರ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ, ಈ ಪೈಲ್ ನಂಬರ್ 2 ಬಗ್ಗೆ ನನ್ನ ಫೀಲಿಂಗ್ಸ್ ಇಟ್ಕೊಳ್ಬಹುದಾ, ಇದು ಸರಿನಾ, ಇದು ತಪ್ಪಾ. ಸೊ ಇಷ್ಟೆಲ್ಲ ಒಂಥರ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಅವರಷ್ಟಕ್ಕೆ ಅವರೇ ಕ್ವೆಶನ್ಸ್ ನ ಮಾಡ್ಕೊಳ್ತಾ ಇದ್ದಾರೆ. ಈ ಕನೆಕ್ಷನ್ ನಿಜವಾಗ್ಲೂ ವರ್ತಿ ಇದೆಯಾ, ನನ್ನ ಟೈಮ್, ನನ್ನ ಎನರ್ಜೀಸ್ನ ಇನ್ವೆಸ್ಟ್ ಮಾಡೋದಕ್ಕೆ, ಒಂದು ಲಾಂಗ್ ಟರ್ಮ್ ಅಲ್ಲಿ ಇದು ನಿಜವಾಗ್ಲೂ ನಾವಿಬ್ರು ಜೊತೆಗಿರ್ಬೋದಾ, ಪೈಲ್ ನಂಬರ್ 2 ಹಾಗೆ ನಾನು. ಸೊ ಹೀಗೆಲ್ಲಾನು ಸಾಕಷ್ಟು ಡೌಟ್ಸ್ಗಳು ಸಹ ಅವ್ರಿಗಿನ್ನೂ ಇದೆ ರೈಟ್ ನೌ ಆಲ್ಸೋ. ಅವ್ರು ಇನ್ನೂ ಈ ಕನೆಕ್ಷನ್ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಓಕೆ, ಬಟ್ ಡೆಫಿನೆಟ್ಲಿ ಎಮೋಷನ್ಸ್ ಇದೆ, ನಿಮ್ ಬಗ್ಗೆ ಸಾಕಷ್ಟು ಫೀಲಿಂಗ್ಸ್ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಸಮ್ ಬ್ಲಾಕೇಜಸ್ ಇರೋ ಕಾರಣ ಐ ಥಿಂಕ್ ಅವ್ರು ಇನ್ನೂ ಇದನ್ನ ಸಂಪೂರ್ಣವಾಗಿ ನಿಮ್ಮನ್ನಾಗ್ಲಿ ಅಥವಾ ಈ ಕನೆಕ್ಷನ್ ಆಗ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಅಂಡ್ ಐ ಥಿಂಕ್ ಈ ವ್ಯಕ್ತಿ ನಿಮ್ಮ ಡಿವೈನ್ ಕೌಂಟರ್ ಪಾರ್ಟ್ ಇರಬಹುದು, ಮೇ ಬಿ ಅಂದ್ರೆ ನಿಮ್ಮ ಡಿವೈನ್ ಮ್ಯಾಸ್ಕ್ಯುಲೈನ್ ಅಥವಾ ಡಿವೈನ್ ಫೆಮಿನೈನ್. ಓಕೆ, ಸೊ ಎಲ್ಲೋ ಒಂದ್ ಕಡೆ ಪ್ರೀವಿಯಸ್ಲಿ ನಿಮ್ಮನ್ನ ಸಾಕಷ್ಟು ಇಗ್ನೋರ್ ಮಾಡಿರೋದ್ರಿಂದ ನೀವೇನ್ ಮಾಡಿದ್ರಿ, ಅಟ್ ಸಮ್ ಪಾಯಿಂಟ್ ಪೈಲ್ ನಂಬರ್ 2 ನೀವೇನ್ ಅನ್ಕೊಂಡಿದ್ದೀರೋ, ಓಕೆ ಈ ಪರ್ಸನ್ಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ, ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಮೋಷನಲಿ ಇವರು ನನಗೆ ಅಷ್ಟೊಂದು ಎಮೋಷನಲ್ ಆಗಿ ಅವೈಲಬಲ್ ಇಲ್ಲ ಈ ಕನೆಕ್ಷನ್ ಅಲ್ಲಿ. ಸೊ ಸಾಕು, ಇನ್ನು ನಾನು ಇದನ್ನ ಸ್ಟಾಪ್ ಮಾಡೋಣ, ಇದರಿಂದ ಹೊರಗಡೆ ಬರೋಣ ಅನ್ನೋ ತರ ನೀವ್ ಅನ್ಕೊಂಡು ಎಲ್ಲೋ ಒಂದ್ ಕಡೆ ನೀವು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದಿರಾ ಈ ವ್ಯಕ್ತಿಯಿಂದ. ನೀವೆಲ್ಲ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದಿರಾ, ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿದಿರಾ ಈ ವ್ಯಕ್ತಿಯಿಂದ, ಅಂಡ್ ನಿಮ್ ಎನರ್ಜೀಸ್ ಇನ್ವೆಸ್ಟ್ ಮಾಡಿದ್ರಲ್ಲ ಈ ಕನೆಕ್ಷನ್ ಅಲ್ಲಿ, ಅದನ್ನ ಸಂಪೂರ್ಣವಾಗಿ ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ. ಸೊ ದ ಮೊಮೆಂಟ್ ಯು ಕ್ರಿಯೇಟೆಡ್ ಡಿಸ್ಟೆನ್ಸ್ ಅಲ್ಲ, ನೀವು ಯಾವಾಗ ಈ ವ್ಯಕ್ತಿಯಿಂದ ದೂರ ಹೋಗಕ್ ಸ್ಟಾರ್ಟ್ ಮಾಡಿದ್ದೀರಾ,
ಈ ವ್ಯಕ್ತಿಗೆ ಆ ಟೈಮಲ್ಲಿ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಮ ಮೇಲೆ ಅವ್ರಿಗೆ ನಿಜವಾಗ್ಲೂ ಫೀಲಿಂಗ್ಸ್ ಇದೆ ಅಂತ. ಸೊ ಅವ್ರು ಅನ್ಕೊಂಡಿದ್ರು ಎಲ್ಲೋ ಒಂದ್ ಕಡೆ ನಾನು ಏನೇ ಮಾಡಿದ್ರು, ಎಷ್ಟೇ ಕಂಟ್ರೋಲ್ ಅಲ್ಲಿ ಇದ್ರು ಫೈಲ್ ನಂಬರ್ 2 ಯಾವಾಗ್ಲೂ ಈ ಕನೆಕ್ಷನ್ ಅಲ್ಲಿ ಇರ್ತಾರೆ, ಯಾವಾಗ್ಲೂ ನನಗೆ ಅವೈಲಬಲ್ ಇರ್ತಾರೆ ಅಂತ. ಬಟ್ ಎಲ್ಲೋ ಒಂದ್ ಕಡೆ ನೀವು ಹಾಗೆ ಮಾಡ್ಲಿಲ್ಲ. ಓಕೆ, ನೀವೇನ್ ಮಾಡಿದ್ರಿ, ಯು ಪುಲ್ ಬ್ಯಾಕ್, ನೀವು ಅದನ್ನ ಒಂಥರ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ಆ ವ್ಯಕ್ತಿಗೆ ಆ ಡಿಸ್ಟೆನ್ಸ್ ಇಂದ ತುಂಬಾ ಬಾದರ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ಎಲ್ಲೋ ಒಂದ್ ಕಡೆ ಅವ್ರು ನಿಮ್ಮನ್ನ ಸಾಕಷ್ಟು ಮಿಸ್ ಮಾಡ್ಕೊಳ್ತಾ ಇದಾರೆ. ಒಂಥರ ನೀವ್ ಎಲ್ಲಿದ್ದೀರಾ, ಎಲ್ಲಿ ಹೋದ್ರಿ, ಏನ್ ಮಾಡ್ತಿರಬಹುದು, ಯಾಕೆ ಸಡನ್ ಆಗಿ ಫೈಲ್ ನಂಬರ್ 2 ನನ್ನಿಂದ ಈ ತರ ದೂರ ಆಗಿದ್ದಾರೆ. ಸೊ ಈ ತರ ಎಲ್ಲ ಒಂಥರ ಅವ್ರಿಗೆ ಸಾಕಷ್ಟು ಒಂಥರ ಬಾದರ್ ಮಾಡ್ತಾ ಇದೆ ಈಗ ಈ ಕನೆಕ್ಷನ್. ಈ ಚಾರಿಯಟ್ ವಿತ್ 2 ಆಫ್ ಕಪ್ಸ್. ಓಕೆ, ಸೊ ಇಲ್ಲಿ ಮ್ಯೂಚುವಲ್ ಇದಿದೆ, ಒಂದು ಅಟ್ರಾಕ್ಷನ್ ಇದೆ, ನಿಮ್ಗೂ ಅಟ್ರಾಕ್ಷನ್ ಇದೆ, ಈ ಪರ್ಸನ್ಗೂ ಸಹ ಅಟ್ರಾಕ್ಷನ್ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ತುಂಬಾ ಸ್ಲೋ ಆಗಿದ್ದಾರೆ. ಈಗ್ಲೂ ಸಹ ಸಾಕಷ್ಟು ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಇದು ಸರಿನಾ, ಇದು ತಪ್ಪಾ, ನಾನು ಈ ಕನೆಕ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡುವಂತದ್ದು ಒಳ್ಳೇದಾ ಏನು ಅನ್ನೋ ತರ. ಎಮೋಷನ್ಸ್ ಆರ್ ದೇರ್, ನಿಮ್ ಬಗ್ಗೆ ಸಾಕಷ್ಟು ಎಮೋಷನ್ಸ್ ಇದೆ, ಅಟ್ಯಾಚ್ಮೆಂಟ್ ಸಹ ಇದೆ, ಎಮೋಷನಲ್ ಅಟ್ಯಾಚ್ಮೆಂಟ್ ಸಹ ಇದೆ. ನನ್ನ ಸರ್ಫೇಸ್ ಲೆವೆಲ್ ಅಲ್ಲಿ ಅವ್ರಿಗೆ ಒಂಥರ ನಾನು ಜಸ್ಟ್ ಒಂದು ಅಟ್ರಾಕ್ಷನ್ ಅನ್ನೋ ತರ ಫೀಲ್ ಮಾಡ್ಕೊಂಡ್ರು ಸಹ, ಅಥವಾ ಮುಂಚೆ ಅವರು ಫೀಲ್ ಮಾಡ್ಕೊಂಡಿದ್ರು ಇದು ಒಂದು ಜಸ್ಟ್ ಅಟ್ರಾಕ್ಷನ್ ತರ ಈಗಿದೆ, ಹೊಟ್ಟೋಗುತ್ತೆ ಅನ್ನೋ ತರ ಮುಂಚೆ ಎಲ್ಲ ಅವ್ರು ಫೀಲ್ ಮಾಡ್ಕೊಂಡಿದ್ರು. ಬಟ್ ಯಾವಾಗ ಕರೆಂಟ್ ಸಿಚುಯೇಷನ್ ಅಲ್ಲಿ ನೀವು ಯಾವಾಗ ಅವರಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳಕ್ ಶುರು ಮಾಡಿದ್ರಲ್ಲ, ಅವ್ರಿಗೆ ಗೊತ್ತಿಲ್ದಂಗೆ ಅವ್ರಿಗೊಂಥರ ನಿಮ್ನ ಮಿಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ, ನಿಮ್ ಬಗ್ಗೆ ಸಾಕಷ್ಟು ಫೀಲಿಂಗ್ಸ್ ಇರೋದು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಇವಾಗ. ನಿಮ್ ಹತ್ರ ಬಂದು ಎಲ್ಲಾನು ಕನ್ಫ್ಯೂಸ್ ಮಾಡ್ಕೊಳ್ಬೇಕು ಅನ್ನೋ ತರ ಅವ್ರಿಗೆ ಸಾಕಷ್ಟು ಅನ್ಸುತ್ತೆ. ಒಂದ್ಸತಿ ತುಂಬಾ ಒಂಥರ ಅರ್ಜ್ ಬರುತ್ತೆ, ನಿಮ್ ಹತ್ರ ಬಂದು ಎಲ್ಲಾನು ಹೇಳ್ಕೊಂಡ್ ಬಿಡೋಣ, ಏನಾಗುತ್ತೆ ಏನು ನೋಡೋಣ ಅನ್ನೋ ತರ. ಬಟ್ ಸ್ಟಿಲ್ ಎಲ್ಲೋ ದೇ ಆರ್ ಹೋಲ್ಡಿಂಗ್ ಬ್ಯಾಕ್. ಇನ್ನು ಸಂಪೂರ್ಣವಾಗಿ ಅವ್ರು ಬಂದು ನಿಮ್ಮ ಹತ್ರ ಕನ್ಫ್ಯೂಸ್ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಸದ್ಯಕ್ಕಂತೂ ಇಲ್ಲ ಈಗ್ಲೂ ಸಹ. ಸಿ ಯೋರ್ ಗೈಡೆನ್ಸ್. ಸೊ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಗೈಡೆನ್ಸ್ ಇದೆ. Two of Swords, Page of Swords, 3 of Pentacles, Hangman, and Hermit. Okay, and also 10 of Wands. ಐ ಥಿಂಕ್ ಇಲ್ಲೇನೋ ಸಮ್ ಫ್ಯಾಮಿಲಿ ಇಶ್ಯೂಸ್ ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸಮ್ ಬ್ಲಾಕೇಜ್, ಮೇ ಬಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು. ಮೇ ಬಿ ಇಲ್ಲಿ ನೀವು ಆಲ್ರೆಡಿ ಮ್ಯಾರಿಡ್ ಆಗಿರಬಹುದು, ಅಥವಾ ಈ ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿರಬಹುದು. ಸೊ ಸಮ್ ಥರ್ಡ್ ಪಾರ್ಟಿ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇದೆ ಫಾರ್ ಸಮ್. ಇಲ್ಲಿ ಯಾರು ವಿಡಿಯೋ ವಾಚ್ ಮಾಡ್ತಾ ಇದಾರಲ್ಲ, ಇಲ್ಲಿ ಕೆಲವರಿಗೆ ಓಕೆ ಇಯರ್ ಮೇಲೆ ಮತ್ತೆ ನಿಮ್ ಮೇಲೆ ಫೋಕಸ್ ನ ಹರಿಸಿ. ಮೇ ಬಿ ಇಟ್ ಟೇಕ್ ಸಮ್ ಟೈಮ್ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಬಟ್ ಕೀಪ್ ಗೋಯಿಂಗ್ ಅಷ್ಟೇ. ನೀವೆಲ್ಲೂ ನಿಲ್ಬೇಡಿ, ಮೂವ್ ಆಗ್ತಾ ಇರಿ, ಗ್ರೋ ಆಗ್ತಾ ಇರಿ. ನೀವು ಆದಷ್ಟು ಹೀಲ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಎನರ್ಜೀಸ್ನೆಲ್ಲ ಹೀಲಿಂಗ್ ಕಡೆ ಇನ್ವೆಸ್ಟ್ ಮಾಡಿ. ಮೇ ಬಿ ಮೆಡಿಟೇಷನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಇನ್ಯಾವುದಾದ್ರು ಒಂದು ಸ್ಪಿರಿಚುವಲ್ ಪಾತ್ನ ಫಾಲೋ ಮಾಡುವಂಥದ್ದಾಗಿರಬಹುದು. ಸೊ ನಿಮ್ಗೆ ಇನ್ ಕೇಸ್ ಏನಾದ್ರು ಬ್ರೇಕ್ ತಗೊಳ್ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ದಿನಗಳ ಕಾಲ ಬ್ರೇಕ್ ತಗೊಳ್ಳಿ, ತೊಂದರೆ ಇಲ್ಲ. ಬಟ್ ಪ್ರೋಗ್ರೆಸ್ ಇರಲಿ, ಅದು 1% ಆದ್ರೂ ಸಹ ನಿಮ್ಮ ಒಂದು ಮೂವ್ಮೆಂಟ್ ಅಲ್ಲಿ ಪ್ರೋಗ್ರೆಸ್ ಇರಲಿ ಅಂತ ಹೇಳ್ತಾ, ಇಷ್ಟ ಆಗಿತ್ತು ನಿಮ್ಮ ರೀಡಿಂಗ್ ಫೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ಇವತ್ತಿನ ಈ ರೀಡಿಂಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿ ನಿಮ್ಮ ಲೈಫ್ ಸಿಚುಯೇಷನ್ಗೆ ಇದು ರೆಸನೇಟ್ ಆಗಿದೆ ಅಂತ ಅಂದ್ರೆ ಈ ವಿಡಿಯೋಗೆ ನೀವು ಲೈಕ್ ಮಾಡಬಹುದು, ಶೇರ್ ಮಾಡಬಹುದು. ಹಾಗೆ ನಮ್ಮ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಅಂಡ್ 1111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲೇಮ್ ಮಾಡಿ. ನಿಮ್ಮ ಎನರ್ಜೀಸ್ ಕೂಡ ನೀವು ಕ್ಲೇಮ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ. ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.